ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣೀ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ पंच परमेष्टि भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की आज के शील व्रत अनतिचार भावना की परम पूज्य निर्यापक श्रमण अभिक्षण ज्ञान उपयोगी नियम सागर जी महाराज की समस्त मुनि संघ की नमोस्तु महाराज जी, नमोस्तु महाराज जी, नमोस्तु महाराज जी। ಷೋಡಶ ಕಾರಣ ಭಾವನೆಗಳಲ್ಲಿಯ ಇವತ್ತಿನ ಭಾವನೆ ಮೂರನೆಯ ಕ್ರಮದಲ್ಲಿ ಇದೆ. ಷೋಡಶ ಕಾರಣ ಭಾವನೆಗಳನ್ನು ಭಾವಿಸುವಂತಹ ಭವ್ಯಾತ್ಮರು ಮೊದಲನೆಯ ಭಾವನೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು, ಯಾವ ಭಾವನೆ ಅದು? ದರ್ಶನ ವಿಶುದ್ಧಿ ಭಾವನೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಉಳಿದ 15 ಭಾವನೆಗಳಲ್ಲಿಯ ಯಾವುದೇ ಒಂದು ಭಾವನೆಯನ್ನು ಭಾವಿಸಿದರೆ ಸಾಕು. ಎಲ್ಲವನ್ನೇ ಭಾವಿಸಬೇಕಂತೇನಿಲ್ಲ. ತೀರ್ಥಂಕರ ಪ್ರಕೃತಿ ಎನ್ನುವಂತಹ ಮಹಾಪುಣ್ಯ ಕರ್ಮ ಅದು ಆತ್ಮನಿಗೆ ಕಟ್ಟಿದಾಗ ಈ ಆತ್ಮ ತೀರ್ಥಂಕರನಾಗಿ ಜನ್ಮ ತಾಳ್ತಾನೆ. ಈ ಪುಣ್ಯ ಕರ್ಮವನ್ನು ಕಟ್ಟಿಕೊಳ್ಳಲಿಕ್ಕೆ 15 ಭಾವನೆಗಳಲ್ಲಿಯ ಯಾವುದೇ ಒಂದು ಭಾವನೆಯನ್ನು ಯಾರಿಗೆ ಯಾವುದು ಇಷ್ಟವೋ, ಯಾವ ಭಾವನೆಯನ್ನು ಭಾವಿಸುವುದರಲ್ಲಿ ಆಸಕ್ತಿಯೋ ಅದನ್ನು ಜಾಸ್ತಿ ಭಾವಿಸುವುದನ್ನು ನಾವೆಲ್ಲರೂ ಕಾಣ್ತೇವೆ. ಏಕೆಂದರೆ ಒಂದು ಫೇವ್ರೇಟ್ ಇರ್ತದೆ ಅಲ್ಲ, 15ರೊಳಗೆ ಯಾವುದಾದ್ರೂ ಒಂದು ಫೇವ್ರೇಟ್ ಇರಲೇಬೇಕು. ಎಲ್ಲ ಭಾವನೆಗಳಲ್ಲಿ ನಮ್ಮ ಆತ್ಮನ ವಿಶುದ್ಧ ಭಾವಗಳು ಉಚ್ಚ ಮಟ್ಟವನ್ನು ತಲುಪಬೇಕು ಮತ್ತು ಅದರಿಂದ
ತೀರ್ಥಂಕರ ಪ್ರಕೃತಿ ಎನ್ನುವಂತಹ ಕರ್ಮ ಕಟ್ಟಬೇಕು ಅಂತಂದರೆ ನಮಗೆ ಯಾವ ಫೇವರಿಟ್ ಭಾವನೆ ಇದೆಯೋ ಅದು ಒಂದೇ ಸಾಕು. ಉಳಿದ ಭಾವನೆಗಳನ್ನು ಭಾವಿಸುವುದರಲ್ಲಿ ವಿಶುದ್ಧಿ ಏನೋ ಇದೆ, ಆದರೆ ಆ ವಿಶುದ್ಧಿಯ ಮಟ್ಟ ತನ್ನ ಉತ್ಕೃಷ್ಟ ಅವಸ್ಥೆಯನ್ನು ಹೊಂದಲಿಲ್ಲ ಅಂತನ್ನುವಾಗ ಅದರಿಂದ ತೀರ್ಥಂಕರ ಪ್ರಕೃತಿಯ ಬಂಧವಾಗುವುದೇ ಇಲ್ಲ. 15 ಭಾವನೆಗಳಲ್ಲಿಯ ಒಂದು ಭಾವನೆ ಯಾವುದು ನಮಗೆ ಫೇವರೇಟೋ, ಯಾವುದರಲ್ಲಿ ನಾವು ಉತ್ತೀರ್ಣತೆಯನ್ನು ಹೊಂದಲಿಕ್ಕೆ ಶಕ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ಭಾವಿಸಿದರೆ ಸಾಕು. ಕೇವಲಿ ಮತ್ತು ಶ್ರುತ ಕೇವಲಿಗಳ ಪಾದ ಮೂಲದಲ್ಲಿ ಈ ತೀರ್ಥಂಕರ ಪ್ರಕೃತಿ ಎನ್ನುವಂತಹ ಮಹಾಪುಣ್ಯ ಪ್ರಕೃತಿ ಕಟ್ಟಲಿಕ್ಕೆ ಪ್ರಾರಂಭವಾಗ್ತದೆ. ಪಂಚಮ ಕಾಲದಲ್ಲಿ ಈ ಎಲ್ಲ ಭಾವನೆಗಳನ್ನು ಭಾವಿಸಿ ನಾವು ಸಂಸ್ಕಾರವನ್ನು ಹಾಕ್ತಾ ಇದ್ದೇವೆ. ಆತ್ಮನನ್ನು ಸಂಸ್ಕಾರಿತ ಮಾಡಿಕೊಳ್ತಾ ಇದ್ದೀವಿ. ಸಂಸ್ಕಾರವನ್ನು ಹಾಕುವಾಗ ಎಲ್ಲವುಗಳೂ ಬೇಕು. ಆದರೆ ಸಂಸ್ಕಾರವನ್ನು ಹಾಕಿದ ನಂತರ ತೀರ್ಥಂಕರ ಪುಣ್ಯ ಪ್ರಕೃತಿ ಕಟ್ಟಬೇಕು ಅಂತಂದರೆ 16 ಭಾವನೆಗಳಲ್ಲಿಯ 2 ಭಾವನೆಗಳು ಸಾಕು. 15ರಲ್ಲಿಯ 1 ಮತ್ತು ಮುಖ್ಯವಾಗಿ ಆ 1ರ ಜೊತೆಯಲ್ಲಿ ಇರಲೇಬೇಕು ಅನ್ನುವಂತಹ ಭಾವನೆ ದರ್ಶನ ವಿಶುದ್ಧಿ ಭಾವನೆ, ಅದು ಬೇಕು. ಅದು ಯಾಕೆ ಬೇಕು ಅಂತಂದರೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂತಹ ಜೀವಿಗೆ 41 ಪಾಪ ಕರ್ಮಗಳನ್ನು ತಡೆಗಟ್ಟಿ, ಕಟ್ಟುವುದನ್ನು ತಡೆಗಟ್ಟಿ, ಸಂವರಗೊಳಿಸಿ ಅವುಗಳ ಬರುವಿಕೆಯನ್ನು ನಿಲ್ಲಿಸಿ ಈ ಪುಣ್ಯ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಸಮ್ಯಕ್ ದರ್ಶನ ಬೇಕು ಅನ್ನುವುದು ಇದು ಅತಿ ಮುಖ್ಯ. ಯಾವ ರೀತಿಯಾಗಿ ನಾವು ನಮ್ಮ ನಮ್ಮ ಮೂಲ ಹಣವನ್ನು, ಮೂಲ ಧನವನ್ನು ಬ್ಯಾಂಕದಲ್ಲಿ ಇಡ್ತೇವೆ. ಯಾವ ಉದ್ದೇಶದಿಂದ? ಬಡ್ಡಿ ಬರಬೇಕಲ್ಲ. ಬಡ್ಡಿಗೋಸ್ಕರ ಹಣವನ್ನು ನಾವು ಬ್ಯಾಂಕ್ನಲ್ಲಿ ಇಡ್ತೇವೆ. ಇಟ್ಟಂಥ ಹಣ ಅದು ಮೂಲ. ಆದರೆ ಅದೇ ಹಣ ಬೆಳೆಯಬೇಕು ಅಂತಂದರೆ ನಾವು ಬ್ಯಾಂಕ್ನಲ್ಲಿ ಇಡಬೇಕು. ಎಷ್ಟು ಸಮಯ ನಾವು ಬ್ಯಾಂಕ್ನಲ್ಲಿ ಇಡ್ತೇವೆ ಅಷ್ಟು ಅದು ಬೆಳೀತಾ 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 ಹೋಗ್ತದೆ. 10 ವರ್ಷ ಇಡ್ತೇವೆ ಅಂತಂದರೆ ಮೂಲ ಧನದಷ್ಟು ಆ ಧನ ಡಬಲ್ ಆಗಿಬಿಡ್ತದೆ. ಮೂಲ ಧನವನ್ನು ಬೆಳೆಸಬೇಕು ಅಂತಂದರೆ ಯಾವ ರೀತಿಯಾಗಿ ಅದನ್ನು ಬ್ಯಾಂಕದಲ್ಲಿ ಇಟ್ಟಾಗ ಮಾತ್ರ ಸಾಧ್ಯ. ಅದೇ ಥರ ನಮ್ಮ ಸಮ್ಯಕ್ತ್ವ ಅನ್ನುವಂಥದ್ದು, ದರ್ಶನ ವಿಶುದ್ಧಿ ಅನ್ನುವಂತಹ ಭಾವನೆ ಎಲ್ಲ ಭಾವನೆಗಳಿಗೆ ಅದು ಮೂಲ. ಆ ಮೂಲದಿಂದ ತೀರ್ಥಂಕರ ಪ್ರಕೃತಿ ಕಟ್ಟೋಲ್ಲ. ತೀರ್ಥಂಕರ ಪ್ರಕೃತಿ ಅನ್ನುವಂತಹ ಪುಣ್ಯಕರ್ಮ ಕಟ್ಟಬೇಕು ಅಂತಂದರೆ ಆ ಮೂಲ ಬೇಕೇ ಬೇಕು. ಆದರೆ ಆ ಮೂಲದ ಜೊತೆಯಲ್ಲಿ ಇನ್ನೊಂದು ಬೇಕು, ಯಾವುದಾದರೂ ಬೇಕು. ಅದು ವಿನಯ ಸಂಪನ್ನತೆಯೇ ಆಗಿರಲಿ,
ಶೀಲ ವ್ರತದಲ್ಲಿ ಅನತಿಚಾರ ಭಾವನೆ ಅನ್ನುವಂತಹ ಭಾವನೆಯೇ ಆಗಿರಲಿ, ಸಂವೇಗ ಭಾವನೆಯೇ ಆಗಿರಲಿ, 15 ಭಾವನೆಗಳಲ್ಲಿಯ ಯಾವುದೇ ಒಂದು ಭಾವನೆಯನ್ನು ನಾವು ಅದರ ಜೊತೆಯಲ್ಲಿ ಇರಿಸಿಕೊಂಡು ನಮ್ಮ ಆತ್ಮಿಕ ಪರಿಣಾಮಗಳ ವಿಶುದ್ಧಿಯನ್ನು ಬೆಳೆಸಿಕೊಳ್ತಾ ಹೋಗಬೇಕು. ಯಾರ ಪಾದಮೂಲದಲ್ಲಿ? ಕೇವಲಿ ಮತ್ತು ಶ್ರುತ ಕೇವಲಿ. ಕೇವಲಿ ಅಂದರೆ ಕೇವಲ ಜ್ಞಾನಿಗಳು, ಸರ್ವಜ್ಞರು, 13ನೇ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಕ್ಷಾಯಿಕ ಜ್ಞಾನಿಗಳು, ಸರ್ವಜ್ಞ ಭಗವಂತರು, ಅವರ ಪಾದಮೂಲದಲ್ಲಿ, ಅವರ ಸಮೋಷಣದಲ್ಲಿ, ಅವರ ಗಂಧಕುಟಿಯಲ್ಲಿ ಎಲ್ಲಾದರೂ ಇರಬಹುದು. ತೀರ್ಥಂಕರೇ ಬೇಕಂತೇನಿಲ್ಲ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ತೀರ್ಥಂಕರ ಕೇವಲಿಗಳೂ ಕೂಡ ಇರಬಹುದು, ಬಾಹ್ಯ ನಿಮಿತ್ತವಾಗಿ, ಮತ್ತು ಶ್ರುತ ಕೇವಲಿಗಳು ಕೂಡ ಇರಬಹುದು. ತೀರ್ಥಂಕರ ಕೇವಲಿ ಅಥವಾ ಶ್ರುತ ಕೇವಲಿಗಳ ಪಾದಮೂಲದಲ್ಲಿ ಈ ಪುಣ್ಯ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತೇವೆ ಅಂತಂದರೆ ಪ್ರಾರಂಭದಲ್ಲಿನೇ ನಮ್ಮ ತಯಾರಿ ಏನು ಬೇಕು ಅಂತಂದರೆ ಮೊದಲನೆಯದಾಗಿ ದರ್ಶನ ವಿಶುದ್ಧಿ ಭಾವನೆ ಬೇಕು. ಏಕೆಂದರೆ ಆ ದರ್ಶನ ವಿಶುದ್ಧಿ ಭಾವನೆಯಲ್ಲಿ 41 ಪಾಪ ಕರ್ಮಗಳನ್ನು ತಡೆಗಟ್ಟತಕ್ಕಂಥ ಶಕ್ತಿ ಇದೆ. ಅದಕ್ಕಾಗಿ ಅದು ಧರ್ಮ. ಧರ್ಮದಿಂದಲೇ ನಾವು ಕರ್ಮಗಳನ್ನು ತಡೆಗಟ್ಟಲಿಕ್ಕೆ ಶಕ್ಯ. ಮಿಥ್ಯಾತ್ವ ಅಧರ್ಮ ಅಂತಂದರೆ ಸಮ್ಯಕ್ತ್ವವನ್ನು ಧರ್ಮ ಅಂತ ಕರಿತೇವೆ. ಈ ಸಮ್ಯಕ್ತ್ವ ಎಷ್ಟು ಪರಿಶುದ್ಧವಾಗಿರ್ತದೆಯೋ ಅಷ್ಟೇ ಒಳ್ಳೆಯದು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ. ಎಷ್ಟು ನಿರ್ದೋಷವೋ ಅಷ್ಟೇ ಒಳ್ಳೆಯದು. ನಿರ್ದೋಷವಾಗಿರ್ತಕ್ಕಂತಹ ಈ ಸಮ್ಯಕ್ತ್ವ ಧರ್ಮ ಮತ್ತು ನಮ್ಮ ಆತ್ಮಿಕ ವಿಶುದ್ಧಿಯನ್ನು ಬೆಳೆಸುವಂತಹ ನಮ್ಮ ಎಲ್ಲ ಭಾವನೆಗಳಲ್ಲಿ ಯಾವುದಾದ್ರೂ ಒಂದು ಭಾವನೆ ಇದಿದ್ದಾಗ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಕಾಲಾಂತರದಲ್ಲಿ ಯಾವುದೇ ಭವ್ಯಾತ್ಮ ತೀರ್ಥಂಕರನಾಗಬಹುದು. ತೀರ್ಥಂಕರನಾಗಲಿಕ್ಕೆ ಈ ಭವದಲ್ಲಿ ನಾವು ಕಟ್ಟಿಕೊಂಡಿದ್ದೇವೆ ಅಂತಂದರೆ ನಿಶ್ಚಿತ 3ನೇ ಭವದಲ್ಲಿ ತೀರ್ಥಂಕರರಾಗಿ ಹುಟ್ಟುತ್ತೇವೆ. ಆ ಪುಣ್ಯಕರ್ಮ ಕಟ್ತದೆ ಇಲ್ಲಿ. ಆದರೆ ತೀರ್ಥಂಕರನಾಗಿ ನಿಯಮದಿಂದ ಹುಟ್ಟುತ್ತಾನೆ ಅಂತಂದರೆ ಅದಕ್ಕೆ ಹೆಚ್ಚಿಂದ ಹೆಚ್ಚು ಎಷ್ಟು ಭವಗಳು ಹತ್ತಬಹುದು? ವರ್ತಮಾನ ಭವವನ್ನು ಹಿಡಿದುಕೊಂಡು 3 ಭವಗಳೊಳಗೆ ಆ ಭವ್ಯಾತ್ಮ ತೀರ್ಥಂಕರನಾಗಿ ಮುಕ್ತಿಯನ್ನು ಸಾಧಿಸಿಕೊಳ್ತಾನೆ. ತನ್ನ ಕಲ್ಯಾಣವನ್ನು ಮತ್ತು ಪರರ ಕಲ್ಯಾಣವನ್ನು ಬಯಸುವಂತಹ ತೀರ್ಥಂಕರರು ಯಾರೊಬ್ಬರೂ ಕೂಡ ಕೇವಲ ತಮ್ಮ ಕಲ್ಯಾಣವನ್ನೇ ಮಾಡಿಕೊಂಡು ಮುಕ್ತಿಯನ್ನು ಪಡೆದರು ಅನ್ನುವಂಥದ್ದು ಯಾರೊಬ್ಬರೂ ಕೂಡ ಇಲ್ಲ. ಅನಾದಿ ಕಾಲದಿಂದ ಅನಂತ ಜನ ತೀರ್ಥಂಕರಾಗಿ ಹೋಗಿದ್ದಾರೆ. ತೀರ್ಥಂಕರ ಪದ ಕಟ್ಟಿದ ನಂತರ ಪರರ ಕಲ್ಯಾಣವೂ ಕೂಡ ಅಗತ್ಯ. ಎಷ್ಟು ಜನರಿಗೆ ತೀರ್ಥಂಕರ ಪ್ರಕೃತಿ ಕಟ್ಟಿದೆ, ಅವರು ಯಾರೂ ಉಪದೇಶವನ್ನು ಕೊಡದೆ ಮುಕ್ತಿಯನ್ನು ಸಾಧಿಸಿಕೊಳ್ಳಲಿಲ್ಲ. ಉಪದೇಶ ಕೊಟ್ಟು ಭವ್ಯ ಜೀವಿಗಳ ಕಲ್ಯಾಣವನ್ನು ಮಾಡಿ ತಾವು ಮುಕ್ತಿಯನ್ನು ಪಡೀತಾರೆ. ಮತ್ತು ಆ ಒಂದು ತಮ್ಮ ತೀರ್ಥ ಕಾಲದಲ್ಲಿ, ತೀರ್ಥ ಅಂದರೆ ರತ್ನತ್ರಯ, ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರವನ್ನೇ ತೀರ್ಥ ಅಂತ ಕರೀತಾರೆ. ಇಂಥ ತೀರ್ಥವನ್ನು ತಾವು ಧರಿಸಿ ಲೋಕದಲ್ಲಿರ್ತಕ್ಕಂತಹ ಭವ್ಯ ಜೀವಿಗಳಿಗೆ ಧರಿಸುವಂತಹ ಸನ್ಮಾರ್ಗವನ್ನು, ಈ ತೀರ್ಥ ಮಾರ್ಗವನ್ನು ತಿಳಿಸಿ ಅವರ ಕಲ್ಯಾಣವಾಗುವಂತೆ
ಮಾಡುವ ಈ ತೀರ್ಥಂಕರರು ಅವರ ಸನ್ನಿಧಿಯಲ್ಲಿ ಅವರ ಎಷ್ಟು ಆಯುಷ್ಯ ಇದೆಯೋ ಅವರ ಸನ್ನಿಧಿಯಲ್ಲಿ ಅವರೇ ಮೋಕ್ಷಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಎಷ್ಟೋ ಕೋಟಿ ಜನನೂ ಕೂಡ ಮೋಕ್ಷಕ್ಕೆ ಹೋಗಬಹುದು. ಏಕೆಂದರೆ ದೀರ್ಘ ಆಯುಷ್ಯ ಇರ್ತದೆ. ತೀರ್ಥಂಕರರು ಯಾವಾಗ ಹುಟ್ಟುತ್ತಾರೆ ಆವಾಗ ಚತುರ್ಥ ಕಾಲ ದೊಡ್ಡ ಆಯುಷ್ಯ ಇರ್ತದೆ. ಅವರ ತೀರ್ಥಕಾಲ ಅಂತಂದರೆ ಅವರಿಗೆ ಕೇವಲ ಜ್ಞಾನ ಆದ ನಂತರ, ಅವರು ಉಪದೇಶವನ್ನು ನೀಡಿದ ನಂತರ ಭವ್ಯಜೀವಿಗಳು ಆ ಉಪದೇಶವನ್ನು ಕೇಳಿ ಸನ್ಮಾರ್ಗಕ್ಕೆ ಮಹತ್ವವನ್ನು ನೀಡಿ ತಮ್ಮ ಬದುಕನ್ನು ತೀರ್ಥವನ್ನಾಗಿ ಮಾಡಿಕೊಳ್ತಾರೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅನ್ನತಕ್ಕಂತಹ ತೀರ್ಥವನ್ನು ಧರಿಸಿ ತಾವು ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇವರಿಗೆ ಉಪದೇಶವನ್ನು ನೀಡಿಯೇ ಮುಕ್ತಿಯನ್ನು ಪಡೆಯಬೇಕು ಅನ್ನುವಂತಹ ಯಾವ ನಿಯಮನೂ ಇಲ್ಲ. ಎಷ್ಟೋ ಜನ ಭವ್ಯಾತ್ಮರು ಪರಕಲ್ಯಾಣ ಮಾಡದೇ ಮುಕ್ತಿಯನ್ನು ಹೊಂದಿದ್ದಾರೆ. ಎಷ್ಟೋ ಜನ ಪರಕಲ್ಯಾಣವನ್ನು ಮಾಡಿ ಮುಕ್ತಿಯನ್ನು ಹೊಂದಿದ್ದಾರೆ. ಆದರೆ ತೀರ್ಥಂಕರರು ಸ್ವಪರ ಕಲ್ಯಾಣವನ್ನು ಮಾಡಿಯೇ ಮುಕ್ತಿಯನ್ನು ಹೊಂದುತ್ತಾರೆ ಅನ್ನುವಂಥದ್ದು ನಿಯಮ ಇದೆ, ನಿಸರ್ಗ ನಿಯಮ. ತೀರ್ಥಂಕರರ ತೀರ್ಥಕಾಲ ಅಂತಂದರೆ ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತಂದರೆ ಅವರಿಗೆ ಕೇವಲ ಜ್ಞಾನ ಆದ ನಂತರ, ಭವ್ಯ ಜೀವಿಗಳಿಗೆ ಉಪದೇಶ ದೊರೆತ ನಂತರ, ಅವರು ಮುಕ್ತಿಯನ್ನು ಹೊಂದಿ, ತೀರ್ಥಂಕರರು ಮುಕ್ತಿಯನ್ನು ಹೊಂದಿ ಮತ್ತೊಬ್ಬ ತೀರ್ಥಂಕರರು ಹುಟ್ಟಿ ಅವರಿಗೆ ಕೇವಲ ಜ್ಞಾನ ಆಗುವ ತನಕ, ಅವರ ಉಪದೇಶ ಆಗುವ ತನಕ, ಅಲ್ಲಿಯ ತನಕ ಹಿಂದಿನ ತೀರ್ಥಂಕರರ ತೀರ್ಥ ಪರಂಪರೆ ನಡೀತಾ ಇರ್ತದೆ. ಆ ತೀರ್ಥ ಪರಂಪರೆಯಲ್ಲಿ ಮುಕ್ತಿಯನ್ನು ಪಡೆಯುವಂತಹ ಭವ್ಯ ಜೀವಿಗಳು ಅದೆಷ್ಟೋ ಸಂಖ್ಯೆಯಲ್ಲಿ ಮುಕ್ತಿಯನ್ನು ಪಡಿತಾರೆ. ನಾವು ಸಂವೇದ ಶಿಖರಜಿಗೆ ಹೋದಾಗ ಪ್ರತಿಯೊಂದು ಟೊಂಕದ ಮೇಲೆ ಎಷ್ಟೆಷ್ಟು ಜನ ಮುನಿಗಳು ಮುಕ್ತಿಯನ್ನು ಹೊಂದಿದ್ದಾರೆ ಅವರ ಸಂಖ್ಯೆಯನ್ನು ಕೂಡ ನಾವು ನೆನೆಸಿಕೊಂಡು ಪಠನ ಮಾಡಿ ಅರ್ಘ್ಯ ಮಾಡಿ ಆ ಟೊಂಕದ ಮೇಲೆ ಇರತಕ್ಕಂತಹ ಮುಖ್ಯ ತೀರ್ಥಂಕರರ ಚರಣ ಕಮಲಗಳಿಗೆ ವಂದಿಸಿ ನಮಸ್ಕರಿಸ್ತೇವೆ. ಎಷ್ಟು ಜನ ಹೋಗಿದ್ದಾರೆ? ಎಷ್ಟೋ ಕೋಟಾಕೋಟಿ. ಕೋಡಾಕೋಡಿ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಚತುರ್ಥ ಕಾಲದ ಸಂಖ್ಯೆಯನ್ನು ಸೇರಿಸಿ ಒಂದು ಚತುರ್ಥ ಕಾಲದಲ್ಲಿ ಆ ಟೊಂಕದಿಂದ ಎಷ್ಟು ಜನ ಮುನಿಗಳು ಮುಕ್ತಿಯನ್ನು ಪಡೆದರೋ ಅವರ ಸಂಖ್ಯೆಗೆ ನಮಸ್ಕಾರ ಮಾಡ್ತೇವೆ. ಕೋಟಾಕೋಟಿ ಸಂಖ್ಯೆಯಲ್ಲಿ ಇಷ್ಟೊಂದು ಕೋಟಾಕೋಟಿ, ಇಷ್ಟು ಕೋಟಾಕೋಟಿ, ಇಷ್ಟು ಕೋಟಾಕೋಟಿ ಅಂತ ಹೇಳ್ತಾರಲ್ಲ, ಕೋಟಾಕೋಟಿ ಅಂತಂದ್ರೆ ಏನು? ಒಂದು ಕೋಟಿಗೆ ಒಂದು ಕೋಟಿಯಿಂದ ಗುಣಿಸಿದಾಗ ಬರುವಂತಹ ಯಾವ ಸಂಖ್ಯೆ ಇದೆಯೋ ಅದನ್ನು ಒಂದು ಕೋಟಾಕೋಟಿ ಅಂತ ಹೇಳಬೇಕು. ಒಂದು ಬರೆದು ಎಷ್ಟು ಜೀರೋ ಕೊಡಬೇಕ್ರಿ? ಆಮೇಲೆ ಕೋಟಿಯಲ್ಲಿ ಎಷ್ಟು ಜೀರೋಗಳಿರ್ತವೆ? ಶೂನ್ಯಗಳೆಷ್ಟು? 7 ಅಲ್ಲ? ಹಾಂ. ಆಮೇಲೆ 1 ಕೋಟಿಯಿಂದ 1 ಕೋಟಿಗೆ ಗುಣಿಸ್ತೇವೆ ಅಂತಂದರೆ ಎಷ್ಟು ಶೂನ್ಯಗಳು ಬರ್ತಾವೆ ನೋಡಿ? 14. 14 ಶೂನ್ಯ, ಮೊದಲಲ್ಲಿ 1. ಈ ಸಂಖ್ಯೆಗೆ 14 ಅಂಕ ಪ್ರಮಾಣವಾಗಿರತಕ್ಕಂತಹ ಸಂಖ್ಯೆಗೆ 1 ಕೋಟಾಕೋಟಿ ಅಂತ ಹೇಳ್ತಾರೆ. 1 ಕೋಟಾಕೋಟಿ.
ಇಷ್ಟು ಜನ ಮುನಿಗಳು, 1 ಕೋಟಿ ಹೋಗಿದ್ದಾರೆ ಅಂತಂದರೆ ಇಷ್ಟು ಜನ ಮುನಿಗಳು ಅಲ್ಲಿಂದ ಮುಕ್ತಿಯನ್ನು ಪಡೆದಿದ್ದಾರೆ. ಸಮ್ಮೇದ ಶಿಖರ ಅನಾದಿ ಕಾಲದಿಂದ ಇರುವಂತಹ ಸಿದ್ಧ ಕ್ಷೇತ್ರ, ತೀರ್ಥಕ್ಷೇತ್ರ. ಅಲ್ಲಿಂದ ಅನಾದಿ ಕಾಲದಿಂದ ವಿಚಾರ ಮಾಡಿದರೆ ಎಷ್ಟು ಜನ ಮುನಿಗಳು ಮುಕ್ತಿಯನ್ನು ಹೋಗಿದ್ದಾರೆ ಅಂತಂದರೆ ಅಲ್ಲಿಯ ಪ್ರತಿಯೊಂದು ಮಣ್ಣಿನ ಕಣದಿಂದಲೂ ಅನಂತ ಜನ ಹೋಗಿದ್ದಾರೆ. ಒಂದು ಸೂಜಿಯ ತುದಿಯನ್ನು ಇಡುವಷ್ಟು ಅಷ್ಟು ಜಾಗಿದೆಯಲ್ಲ, ಪ್ರತಿಯೊಂದು ಜಾಗದಿಂದ ಅನಂತ 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 ಜನ ಮುನಿಗಳು ಮುಕ್ತಿಯನ್ನು ಪಡೆದಿದ್ದಾರೆ. ಇದು ಅನಾದಿ ಕಾಲದ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಆ ವಿಷಯ. ಒಂದು ತೀರ್ಥಕಾಲದಲ್ಲಿ ಕೋಟಾನುಕೋಟಿ ಅಂತಂದಾಗ ಅನಂತ ಕಾಲದಿಂದ ಎಷ್ಟು ಪಡೆದಿದ್ದಾರೆ ಅಂತಂದರೆ ಪ್ರತಿಯೊಂದು ಜಾಗದಿಂದ ಅನಂತ ಅನಂತ ಜನ ಮುಕ್ತಿಯನ್ನು ಪಡೆದಿದ್ದಾರೆ. ಅಷ್ಟು ಪವಿತ್ರ ಕ್ಷೇತ್ರ ಅದು. ಅಷ್ಟೊಂದು ಸಂಖ್ಯೆಯಿಂದ ಯಾವ ಕ್ಷೇತ್ರದಿಂದಲೂ ಮುಕ್ತಿಯನ್ನು ಪಡೆದಿಲ್ಲ. ಅಲ್ಲಿ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕಾಗಿ ಅದು ಪವಿತ್ರ ಭೂಮಿ, ಸಿದ್ಧ ಭೂಮಿ. ಆ ಸಿದ್ಧ ಭೂಮಿಗೆ ನಾವು ನಮಸ್ಕರಿಸಲಿಕ್ಕೆ ಯಾತ್ರೆಯನ್ನು ಮಾಡ್ತೀವಿ. ಸಿದ್ಧ ಕ್ಷೇತ್ರಗಳ ವಂದನೆಯನ್ನು ಮಾಡಿ ಕೆಲವೊಬ್ಬರು ಅಲ್ಲಿಯ ಮಣ್ಣನ್ನು ತಕ್ಕೊಂಡು ಮನೆಗೆ ಬರ್ತಾರೆ. ಸ್ವಲ್ಪ ಮಣ್ಣು ತಗೊಂಡು ಬರ್ತಾರೆ. ಯಾತಕ್ಕೆ? ಮನೆ ಕಟ್ಟಲಿಕ್ಕೆ. ಮನೆ ಕಟ್ಟುವಾಗ ಆ ಮನೆಯ ಪಾಯಲ್ಲಿ ಇಂಥ ಮಣ್ಣನ್ನು ಹಾಕ್ತೀರಿ ಅಂದಮೇಲೆ ಯಾಕೆ ಹಾಕ್ತೀರಾ ಅಂತಂದರೆ ಅದಕ್ಕೊಂದು ಕಾರಣ ಇದೆ. ನಾವೆಲ್ಲರೂ ಕೂಡ ತೀರ್ಥಂಕರರ ವಂಶ ಪರಂಪರೆಯವರು. ತೀರ್ಥಂಕರರೇ ನಮ್ಮ ಕುಲದೇವರು, ನಮ್ಮ ಮನೆಯ ದೇವರು. ಇದಕ್ಕೇನು ಸಾಕ್ಷಿ? ಪಾಯಿಯಲ್ಲಿ ಮಣ್ಣಿದೆ. ಮಣ್ಣಿದೆ, ಇದೇ ಸಾಕ್ಷಿ. ಇದು ಜೈನರ ಮನೆ. ಇದರ ಪಾಯಿಯಲ್ಲಿ ತೀರ್ಥಂಕರರ ವಂಶ ಪರಂಪರೆಯ ಪವಿತ್ರ ಮಣ್ಣಿದೆ. ಆ ಮಣ್ಣು ನಮ್ಮ ಕುಲ ಪರಂಪರೆಯನ್ನು ಯಾವಾಗಲೂ ಪವಿತ್ರಗೊಳಿಸ್ತಾ ಇರಲಿ ಅನ್ನುವಂತಹ ಉದ್ದೇಶದಿಂದ ಆ ಮಣ್ಣನ್ನು ಇಲ್ಲಿ ತಂದು ಹಾಕ್ತೇವೆ. ನಮ್ಮ ಮನೆಯಲ್ಲಿ ಎಂದೂ ಯಾರಿಗೂ ಮಿಥ್ಯಾತ್ವದ ದೋಷ ಅಂಟಿಕೊಳ್ಳಬಾರದು ಅನ್ನುವಂತಹ ಉದ್ದೇಶದಿಂದ ಆ ಮಣ್ಣನ್ನು ಅಲ್ಲಿ ತಂದು ಹಾಕ್ತೇವೆ. ಇದೇ ಜೈನತ್ವದ ಕಾರ್ಯ. ತಮ್ಮ ಧರ್ಮವನ್ನು ಗೌರವಿಸಬೇಕು, ತಮ್ಮ ಪರಂಪರೆಯನ್ನು ಗೌರವಿಸಬೇಕು. ಯಾವ ಪರಂಪರೆಯಿಂದ ಜೀವ ಅನಾದಿ ಕಾಲದಿಂದ ಮುಕ್ತಿಯನ್ನು ಹೊಂದದೇ ಇರುವಂತಹ ಜೀವ ಆ ಪರಂಪರೆಯಿಂದ, ಯಾವ ಪರಂಪರೆಯಿಂದ ಮುಕ್ತಿಯನ್ನು ಪಡಿತಾನೋ ಆ ಪರಂಪರೆಯನ್ನು ಯಾವಾಗಲೂ ನಾವು ಗೌರವಿಸಬೇಕು. ಕಾಲಾಂತರದಲ್ಲಿ ನಮ್ಮ ವಂಶ ಪರಂಪರೆಯವರು ಕೂಡ ಆ ಕುಲ ದೇವರನ್ನು, ಅನಂತ ಜನ ತೀರ್ಥಂಕರರನ್ನು ಗೌರವಿಸಬೇಕು. ಆತ್ಮಕಲ್ಯಾಣವನ್ನು ಅದೇ ಕುಲ ಪರಂಪರೆಯಲ್ಲಿ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ನಮ್ಮ ಮನೆಯನ್ನು ಕಟ್ಟುವಾಗ ಆ ಮಣ್ಣನ್ನು ಅಲ್ಲಿ ಹಾಕ್ತೇವೆ. ಪಾಯಿಯಲ್ಲಿ ತೀರ್ಥಕ್ಷೇತ್ರದ ಮಣ್ಣು ಮತ್ತು ಜಗಲಿ ಮೇಲೆ ಮತ್ಯಾವುದೋ ಬೇರೆಯಾಗಿರ್ತಕ್ಕಂತಹ ದೇವರು ಇರ್ತದೆ ಅಂತಂದರೆ ಅದು ಜೈನರ ಮನೆಯೇ ಅಲ್ಲ. ಅದು ಜೈನರ ಮನೆ ಅಲ್ಲ. ಜಗಲಿ ಮೇಲೆ ಅನ್ಯ ದೇವರನ್ನು ಇಟ್ಟ ತಕ್ಷಣವೇ ನೀವು ಕುಲಭ್ರಷ್ಟರಾಗ್ತೀರ. ಅಲ್ಲಿ ಯಾರಿರಬೇಕು? ಅದು ಯಾರ ಸ್ಥಾನ? ಯಾರ ಮಣ್ಣನ್ನು ನೀವು ತಂದು ಹಾಕಿದ್ದೀರಲ್ಲ ಅವರೇ ಅಲ್ಲಿರಬೇಕು.
ಅದು ನಮ್ಮ ವಂಶ ಪರಂಪರೆ. ಈ ರೀತಿ ನಾವು ನಮ್ಮ ವಂಶಕ್ಕೆ ಕೀರ್ತಿಯನ್ನು ತಂದುಕೊಳ್ಬೇಕು. ನಮ್ಮ ಮನೆಯಲ್ಲಿ ಭವಿಷ್ಯ ಕಾಲದಲ್ಲಿ ನಮ್ಮ ಸಂತಾನ ಪರಂಪರೆಗೆ ಇದೇ ಒಂದು ಸತ್ಯ ಧರ್ಮ ದೊರಕಿ ಅವರಿಗೆ ಆತ್ಮಕಲ್ಯಾಣವಾಗಬೇಕು, ಅವರಿಗೆ ಮೋಕ್ಷ ಪ್ರಾಪ್ತವಾಗಬೇಕು ಅಂತಂದರೆ ಸಂಸ್ಕಾರ ತಳಪಾಯಿಯಲ್ಲಿ ಬೇಕು. ಮೊದಲು ತಳಪಾಯಿಯಲ್ಲಿ ಯಾರು ಆ ಮಣ್ಣನ್ನು ತಂದು ಹಾಕಿ ಮತ್ತೆ ಆಚೆ ಈಚೆ ಹೋಗಿ ಯಾವುದೇ ಒಂದು ಸಂತೆಗೋ ಬಜಾರಕ್ಕೋ ಅಥವಾ ಜಾತ್ರೆಗೆ ಹೋಗಿ ಮತ್ತು ಯಾವುದೋ ಕುಲದೇವರ ಮೂರ್ತಿಯನ್ನು ತಂದು ಇಟ್ಟರು ಅಂತಂದರೆ ಅಲ್ಲಿ ನಾಶ ಆಯಿತು. ನಮ್ಮ ಸಂಸ್ಕಾರ ಅಲ್ಲಿಯೇ ನಷ್ಟ ಆಗ್ತದೆ. ಎಚ್ಚರಿಕೆ ವಹಿಸಬೇಕು. ನಾವು, ನಮ್ಮ ಮಕ್ಕಳು, ನಮ್ಮ ಹಿರಿಯರು, ನಮ್ಮ ಬಂಧು ಬಾಂಧವರು, ನಮ್ಮ ನೆರೆಹೊರೆಯವರು ಎಲ್ಲರೂ ಕೂಡ ಸುಖದಲ್ಲಿರಬೇಕು ಅಂತಂದರೆ, ಭೌತಿಕ ಸುಖ, ಪಾರಮಾರ್ಥಿಕ ಸುಖ ಎಲ್ಲ ಥರದಿಂದಲೂ ಸುಖ ಸಿಗಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಕುಲದೇವರಿರಬೇಕು. ನಮ್ಮ ಮನೆಯಲ್ಲಿ ನಮ್ಮ ಕುಲಗುರುಗಳ ಭಾವಚಿತ್ರ ಇರಬೇಕು. ನಮ್ಮ ಮನೆಯಲ್ಲಿ ಆ ಜಿನ್ವಾಣಿ ಸರಸ್ವತಿ ಶಾಸ್ತ್ರ ಒಂದಿರಬೇಕು. ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ ಮತ್ತು ದ್ರವ್ಯಾನುಯೋಗ ಅನ್ನುವಂತಹ 4 ಅನುಯೋಗಗಳ ಶಾಸ್ತ್ರಗಳು ಜೈನ ಪರಂಪರೆಯಲ್ಲಿ ಇವೆ. ಅದು ಒಂದು ಭಾವ, ಪವಿತ್ರ ಭಾವ. ನಮ್ಮ ಸಂತಾನ ಯಾವಾಗಲೂ ಇದೇ ತೀರ್ಥ ಪರಂಪರೆಯಿಂದ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಲಿ ಅನ್ನತಕ್ಕಂಥ ಸದ್ಭಾವನೆಯಿಂದ ಅದನ್ನು ಹಾಕ್ತೇವೆ. ಹಾಕಲಿಕ್ಕೇನು ಅಡ್ಡಿ ಇಲ್ಲ. ಆದರೆ ಹಾಕಿದ ನಂತರದ ಕಾರ್ಯ ಏನು? ಮನೆಯಲ್ಲಿ ದೇವ, ಶಾಸ್ತ್ರ, ಗುರುಗಳ ಆರಾಧನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ಮತ್ತೊಬ್ಬರಿಗೆ ಇನ್ನೊಂದು ಥರದಿಂದ ರುಚಿ ಒಂದೇನು ಅಂತಂದರೆ, ನಾವು ನಮ್ಮ ಸುಖ ದುಃಖಗಳನ್ನೆಲ್ಲ ನೀಡುವಂಥವರು ಯಾರೋ ಬೇರೆಯವರಿದ್ದಾರೆ, ಯಾವುದೋ ಒಂದು ದೇವ ಇದೆ, ದೇವಿ ಇದೆ ಅನ್ನುವಂತಹ ವಿಚಾರವನ್ನು ಹೊಂದಿದ್ದೀವಿ ಅಲ್ಲ, ಇದು ಮೂಢನಂಬಿಕೆ ಮಾತ್ರ, ನಿಜವಾದ ನಂಬಿಕೆ ಅಲ್ಲ. ಮೂಢನಂಬಿಕೆ, ಅಜ್ಞಾನದಿಂದ ಮನ್ನಿಸುವಂತಹ ಮಾನ್ಯತೆ ಮಾತ್ರ. ಯಾಕೆ ಇದು ಅಜ್ಞಾನ? ಯಾಕೆ ಅಂತಂದರೆ ನಮ್ಗೆ ಗೊತ್ತಿಲ್ಲಲ್ಲ. ನಿಜವಾಗಲೂ ನಮಗೆ ಸುಖವನ್ನು ಯಾವುದು ಕೊಡ್ತದೆ ಅದೇ ಗೊತ್ತಿಲ್ಲ, ಅದರ ಹೆಸರು ಗೊತ್ತಿಲ್ಲ, ಅದರ ಬಗ್ಗೆ ಯಾರೂ ಹೇಳಿಲ್ಲ, ನಾವು ಯಾರಿಂದಲೂ ಕೇಳಿಲ್ಲ. ಸುಖ ಎಲ್ಲರಿಗೂ ಬೇಕಾಗ್ತದೆ. ಪಾರಮಾರ್ಥಿಕ ಸುಖವನ್ನು ಬಯಸುವುದಕ್ಕಿಂತ ಹೆಚ್ಚಾಗಿ ರಾತ್ರಿ ಹಗಲು ಜನಗಳು ಯಾವ ಸುಖವನ್ನು ಬಯಸ್ತಾರೆ? ಬಹುತೇಕ ಅದೇ ಸುಖವನ್ನು ಬಯಸ್ತಾರೆ. ಭೌತಿಕ ಸುಖವನ್ನೇ ಬಯಸ್ತಾರಲ್ಲ. ಏಕೆಂದರೆ ಭೌತಿಕ ಸುಖ ಇದ್ದಾಗ ನಾವು ಪಾರಮಾರ್ಥಿಕ ಸುಖವನ್ನು ಪಡೆಯಲಿಕ್ಕೆ ಎಲ್ಲ ಅನುಕೂಲತೆಗಳನ್ನು ಹೊಂದುತ್ತೇವೆ. ಭೌತಿಕ ಸುಖ ಅಂತಂದರೆ ಶಾರೀರಿಕ ಸುಖದಿಂದ ಹಿಡಿದುಕೊಂಡು ನಮ್ಮ ಧನ ಸಂಪತ್ತಿ ವೈಭವ ಮನೆಯಲ್ಲಿ ಇರತಕ್ಕಂಥ ಸುಖದ ಸಾಧನಗಳೆಲ್ಲ ಭೌತಿಕ ಸುಖಗಳು. ಈ ಸುಖಗಳು ಹೇಗೆ ಸಿಗ್ತವೆ ಅನ್ನುವಂತಹ ವಿಷಯದಲ್ಲಿ ಎಷ್ಟೋ ಜನರಿಗೆ ತಪ್ಪು ಕಲ್ಪನೆಗಳಿವೆ.
ಎಷ್ಟೋ ಜನ ಏನು ಹೇಳ್ತಾರೆ ಅಂತಂದರೆ, ನಾವು ಯಾವುದೇ ಒಂದು ವಸ್ತ್ರಧಾರಿ ದೇವರನ್ನು ಆರಾಧಿಸ್ತೇವೆ ಅಂತಂದರೆ ಅದು ಏನಾದರೂ ನಮಗೆ ಹೆಲ್ಪ್ ಮಾಡ್ತದೆ, ಹೆಲ್ಪ್ ಮಾಡ್ತದೆ. ನಮ್ಮ ಭೌತಿಕ ಸುಖಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಅದನ್ನು ಪೂರ್ತಿಗೊಳಿಸ್ತದೆ ಅನ್ನುವಂಥ ಮೂಢನಂಬಿಕೆ. ಇದು ಮೂಢನಂಬಿಕೆ. ಯಾಕೆ ಅಂತಂದರೆ, ನಮ್ಮ ಕರ್ಮ ನಮಗೆ ಸುಖವನ್ನು ಕೊಡ್ತದೆ, ನಮ್ಮ ಕರ್ಮವೇ ನಮಗೆ ದುಃಖವನ್ನು ಕೊಡ್ತದೆ. ಕರ್ಮಗಳೇ ಸುಖ ದುಃಖವನ್ನು ಕೊಡ್ತಕ್ಕಂತಹ ಈ ನಿಮಿತ್ತಗಳು ನಮ್ಮ ಅಂತರಂಗದಲ್ಲಿ ಆತ್ಮನಲ್ಲಿ ಯಾವಾಗಲೂ ಇವೆ ಅಂದ ಮೇಲೆ ಅವುಗಳ ನಿಮಿತ್ತದಿಂದಲೇ ಸುಖ, ಅವುಗಳ ನಿಮಿತ್ತದಿಂದಲೇ ದುಃಖ. ಪಾಪಕರ್ಮದ ಉದಯ ಇದ್ದಾಗ ದುಃಖ, ಪುಣ್ಯಕರ್ಮ ಉದಯ ಇದ್ದಾಗ ಸುಖ. ಮತ್ತು ಪುಣ್ಯ ಪಾಪ ಎರಡೂ ಇಲ್ಲ ಅಂದಾಗ ಭೌತಿಕ ಸುಖ ಯಾವುದೊಂದೂ ಕೂಡ ಇರುವುದಿಲ್ಲ. ಕೇವಲ ಪರಮಾರ್ಥ ಸುಖ ಅಲ್ಲಿ ಉಳಿದುಕೊಳ್ತದೆ. ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಜೀವ 8 ಕರ್ಮಗಳನ್ನು ನಾಶ ಮಾಡಿಕೊಂಡಿದ್ದಾನೆ. ಪುಣ್ಯವನ್ನು ಪಾಪವನ್ನು ಎಲ್ಲವನ್ನೇ ನಾಶ ಮಾಡಿಕೊಂಡಿದ್ದಾನೆ ಅಂತಂದರೆ ಯಾವ ಸುಖ ಇದೆ ಆತ್ಮನಿಗೆ? ಮೋಕ್ಷ ಸುಖ. ಅದೇ ಪರಮಾರ್ಥ ಸುಖ, ಅತೀಂದ್ರಿಯ ಸುಖ, ಅಕ್ಷಯ ಸುಖ, ಶಾಶ್ವತ ಸುಖ, ನಿಜವಾದ ಸುಖ. ಆತ್ಮನ ಜೊತೆಯಲ್ಲಿ ಯಾವಾಗಲೂ ಬೆನ್ನಟ್ಟುಕೊಂಡು ಇರತಕ್ಕಂತಹ ಸುಖ, ನಾಶವಾಗತಕ್ಕಂಥದ್ದಲ್ಲ. ಅವಿನಶ್ವರ ಸುಖ ಅದು. ಇಂಥ ಅವಿನಶ್ವರ ಸುಖವನ್ನು ಅನಾದಿ ಕಾಲದಿಂದ ನಾವು ಹೊಂದಿಲ್ಲ. ಭೌತಿಕ ಸುಖವನ್ನು ಅಪೇಕ್ಷೆ ಪಡ್ತೇವೆ. ಭೌತಿಕ ಸುಖ ಬೇಕು ಅಂತಂದರೆ ಪುಣ್ಯ ಇಲ್ಲದೆ ಸಿಕ್ಕುವುದೇ ಇಲ್ಲ. ಮತ್ತು ಭೌತಿಕ ದುಃಖ ಇರಬೇಕು ಅಂತಂದರೆ ಪಾಪ ಇಲ್ಲದೆ ಭೌತಿಕ ದುಃಖ ಇರುವುದೇ ಇಲ್ಲ. ಸಾಂಸಾರಿಕ ಸುಖಗಳು ದುಃಖಗಳು ಇವೆಲ್ಲ ಪಾಪ ಪುಣ್ಯದ ಫಲಗಳು. ಮನೆಯಲ್ಲಿ ನಮಗೆ ಯಾವುದಾದ್ರೂ ಒಂದು ಅನಿಷ್ಟ ಘಟನೆ ಆಯಿತು ಅಂತಂದರೆ ನಮ್ಮ ಮನಸ್ಸಿನೊಳಗೆ ಏನು ಬರ್ತದೆ? ಅಯ್ಯೋ, ಇದನ್ನೆಲ್ಲ ಈ ಥರ ದೇವರು ಮಾಡ್ತಾ ಇದೆ, ಅಯ್ಯೋ ಇದೆಲ್ಲ ದೇವರ ಆಟ, ನಮಗೆ ಕಾಡ್ತಾ ಇದೆ, ಈಗ ಕಾಡ್ತಾ ಇದೆ, ದುಃಖ ಕೊಡ್ತಾ ಇದೆ. ದೇವತೆಗಳು ಕಾಡಬಹುದಾ? ಶಕ್ಯವೇ ಇಲ್ಲ. ದೇವತೆಗಳು ಸುಖ ಕೊಡಬಹುದಾ? ಅದೂ ಕೂಡ ಶಕ್ಯವಿಲ್ಲ. ನಮ್ಮಲ್ಲಿ ಪುಣ್ಯ ಇಲ್ಲ, ಪಾಪವೇ ಪಾಪ ಇದೆ ಅಂತಂದರೆ ಸುಖವನ್ನು ನೀಡತಕ್ಕಂತಹ ಯಾವುದಾದ್ರೂ ಬಾಹ್ಯ ನಿಮಿತ್ತಗಳು, ದೇವರಾಗಲಿ, ಮನುಷ್ಯರಾಗಲಿ, ರಾಜನಾಗಲಿ, ಬಂಧು ಬಾಂಧವರಾಗಲಿ ಬರಲಿಕ್ಕೆ ಶಕ್ಯದೇನು? ನಾವು ನಮ್ಮ ಜೀವನದಲ್ಲಿ ಹಿಂದೆ ಪುಣ್ಯ ಮಾಡಿಲ್ಲ, ಈಗೂ ಮಾಡ್ತಾ ಇಲ್ಲ. ಪುಣ್ಯದಿಂದ ಖಾಲಿ ಇದ್ದೇವೆ ಅಂತನ್ನುವಾಗ ಬಾಹ್ಯದಲ್ಲಿ ಸುಖ ಕೊಡ್ತಕ್ಕಂಥವ್ರು ಯಾರಾದರೂ ಬರಬಹುದೇ? ಬರುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬರುವುದಿಲ್ಲ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಯಾಕೆ ಗೊತ್ತಿದೆ ಅಂತಂದರೆ, ಕರೆದರೂ ದೇವರು ಬರಲಿಲ್ಲ ಅಂತಂದರೆ ಅಯ್ಯೋ ನನ್ನ ಕರ್ಮ ಅಂತಾರೆ.
ನಾನು ನೆನೆಸಿಕೊಂಡಾಗಲೂ ಕೂಡ ದೇವರು ಬರಲಿಲ್ಲ, ನನ್ನನ್ನು ಕಾಪಾಡಲಿಲ್ಲ, ನನ್ನ ದುಃಖವನ್ನು ದೂರಗೊಳಿಸಲಿಲ್ಲ, ನನಗೆ ಶಾಂತಿಯನ್ನು ನೀಡಲಿಲ್ಲ, ನನ್ನ ಸಮಸ್ಯೆಗಳನ್ನು ದೂರ ಮಾಡಲಿಲ್ಲ. ಅಯ್ಯೋ ಎಂಥ ಕರ್ಮ ಅಂತಂತಾರೆ. ಎಂಥ ಕರ್ಮ ಅಂತಂತಾರೆ. ಯಾವಾಗ ದೇವರು ಬರಲಿಲ್ಲ ಅಂತಂದಾಗ ಇದು ನನ್ನ ಕರ್ಮ ಅಂತಂತಾರೆ. ಹಾಗಾದರೆ ಕರ್ಮವೇ ಕಾರಣ ಇದೆಯೋ ಅಥವಾ ದೇವರು ಕಾರಣ? ಮೂಲದಲ್ಲಿ ಕರ್ಮ ಕಾರಣ. ನಮ್ಮಲ್ಲಿ ಪುಣ್ಯ ಇದೆ ಅಂತಂದರೆ ದೇವರನ್ನು ಬಿಟ್ಟುಬಿಡಿ, ಯಾರಾದರೂ ಬರ್ಬೋದು, ಯಾವ ನಿಮಿತ್ತದಿಂದಲೂ ನಿಮಗೆ ಸುಖ ಸಿಗಬಹುದು. ನಿಮಿತ್ತದಿಂದ ಸುಖ ಸಿಗ್ತದೆ ಅನ್ನೋದು ಕೂಡ ನಿಶ್ಚಿತ. ಆದರೆ ಪುಣ್ಯ ಇಲ್ಲದೆ ನಿಮಿತ್ತ ಫಲವನ್ನು ಕೊಡಬಹುದೇ? ಬೀಜ ಇಲ್ಲದೆ ಮರವಾಗಿ ಮರ ಫಲವನ್ನು ನೀಡಬಹುದೇ? ಬೀಜ ಇಲ್ಲದೆ ಬೀಜನ್ನು ಬಿತ್ತದೆ. ವೃಕ್ಷ ಆಗಬೇಕು, ಫಲವನ್ನು ಕೊಡಬೇಕು. ಬೀಜ ಇದ್ದಾಗ ವೃಕ್ಷ, ವೃಕ್ಷ ಇದ್ದಾಗ ಫಲ. ಅದರಂತೆ ಪುಣ್ಯ ಇದ್ದಾಗ ಭೌತಿಕ ಸುಖ. ಈ ಸುಖ ಸಿಗುವಾಗ ಬಾಹ್ಯದಲ್ಲಿ ನಮಗೆ ಯಾವುದಾದ್ರೂ ಒಂದು ನಿಮಿತ್ತ ಆಗೇ ಆಗ್ತದೆ. ಶುಭ ಕರ್ಮದ ಉದಯ ಇದ್ದಾಗ ಆಗ್ತದೆ ವಿನಃ ಶುಭ ಕರ್ಮದ ಉದಯ ಇಲ್ಲದಾಗ ಇದು ಆಗುವುದೇ ಇಲ್ಲ ಸುಖ. ಅದಕ್ಕಾಗಿ ನಾವು ಯಾವುದನ್ನು ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಮ್ಮ ಅಜ್ಞಾನವನ್ನು ದೂರಪಡಿಸಿಕೊಳ್ಬೇಕು ಅಂತಂದರೆ ಯಾವುದನ್ನು ತಿಳ್ಕೊಳ್ಬೇಕು? ಕರ್ಮಗಳೇ ನನಗೆ ಸುಖ ದುಃಖಕ್ಕೆ ಕಾರಣ ಅನ್ನುವಂಥದ್ದನ್ನು ಮೂಲದಲ್ಲಿ ಇದನ್ನು ತಿಳ್ಕೊಳ್ಬೇಕು. ಕರ್ಮವನ್ನು ತಿಳ್ಕೊಂಡವರು ಯಾವುದನ್ನು ಆರಾಧಿಸಬೇಕಲ್ಲ, ಯಾರನ್ನೂ ಕರೆಯಬೇಕಾಗಿಲ್ಲ. ಅವರು ಎಲ್ಲಿ ಪುರುಷಾರ್ಥವನ್ನು ಮಾಡ್ತಾರೋ ಆ ಪುರುಷಾರ್ಥಕ್ಕೆ ಫಲ ಸಿಕ್ಕೇ ಸಿಗ್ತದೆ. ಅದೆಷ್ಟೋ ಜನ ಸಮ್ಯಕ್ ದೃಷ್ಟಿ ಭವ್ಯಾತ್ಮರು ಯಾವ ದೇವತೆಗಳನ್ನು ನೆನೆಸಿಕೊಳ್ಳುವುದಿಲ್ಲ, ಯಾರನ್ನು ಕರೆಯುವುದಿಲ್ಲ. ಭೌತಿಕ ಸುಖಗಳೆಲ್ಲ ಬೇಕು ಅನ್ನುವಂಥವರು ಏನು ಮಾಡ್ತಾರೆ? ಪುರುಷಾರ್ಥ ಮಾಡ್ತಾರೆ. ಯಾವ ಪುರುಷಾರ್ಥ? ಅವರು ವ್ಯಾಪಾರಿಗಳಾಗಿದ್ದಾರೆ ಅಂತಂದರೆ ವ್ಯಾಪಾರ ಮಾಡ್ತಾರೆ, ಅಂಗಡಿಗೆ ಹೋಗ್ತಾರೆ, ಪ್ರತಿನಿತ್ಯ ಅಂಗಡಿಯಲ್ಲಿ ಹೋಗಿ ಕೂತ್ಕೊಳ್ತಾರೆ, ಗ್ರಾಹಕರು ಬರ್ತಾರೆ, ಮಾಲ್ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಗ್ರಾಹಕರು ಬಂದ್ರಲ್ಲ, ಗ್ರಾಹಕರು ಬಂದಾಗ ಮಾತ್ರ ಲಾಭ. ಗ್ರಾಹಕರು ಬರಲಿಲ್ಲ ಅಂತಂದರೆ ಲಾಭ ಇಲ್ಲ. ಇನ್ನು ಗ್ರಾಹಕರು ಬರ್ತಾ ಇದ್ದಾರೆ ಅಂತಂದರೆ ಇದು ಪುಣ್ಯದ ಫಲವ ಅಥವಾ ಪಾಪದ ಫಲ? ಇದು ಪುಣ್ಯದ ಫಲ. ಪುಣ್ಯ ಇದ್ದಾಗ ಮಾತ್ರ ಗ್ರಾಹಕರು ಬರೋದು. ಪಾಪದ ಉದಯ ಇದ್ದಾಗ ಗ್ರಾಹಕರು ಬರಲಿಕ್ಕೆ ಶಕ್ಯವೇ ಇಲ್ಲ. ಇಂತಹ ಜ್ಞಾನ ಇದು ನಮ್ಮ ಶೀಲವಾಗಿರಬೇಕು. ಸತ್ಯ ಜ್ಞಾನವೇ ನಮ್ಮ ಶೀಲವಾಗಿರಬೇಕು. ಇಂಥ ಸಮ್ಯಕ್ ಜ್ಞಾನ ಶೀಲವಾಗಿದ್ದರೆ ಅಲ್ಲಿ ಸಮ್ಯಕ್ತ್ವವೂ ಇರ್ತದೆ. ಎಲ್ಲಿ ಸಮ್ಯಕ್ ಜ್ಞಾನ ಇದೆಯೋ ಅಲ್ಲಿ ಸಮ್ಯಕ್ತ್ವ ಇರಲೇಬೇಕು. ಯಾಕೆಂದರೆ ಇವೆರಡು ಒಟ್ಟಿಗಿರ್ತವೆ. ಇರುವಾಗ ಜೋಡಿಯಾಗಿ ಇರ್ತವೆ. ಸಮ್ಯಕ್ ದರ್ಶನ ಇದೆ ಅಂದರೆ ಸಮ್ಯಕ್ ಜ್ಞಾನ ಇರಲೇಬೇಕು. ಸಮ್ಯಕ್ ಜ್ಞಾನ ಇದೆ ಅಂತಂದರೆ ಸಮ್ಯಕ್ತ್ವವೂ ಇರಲೇಬೇಕು. ಎಲ್ಲಿ ಸತ್ಯ ಜ್ಞಾನವಿದೆಯೋ ಅಲ್ಲಿ ಸತ್ಯ ಧರ್ಮವೂ ಇದೆ. ಎಲ್ಲಿ ಸತ್ಯ ಜ್ಞಾನ ಸತ್ಯ ಧರ್ಮ ಇದೆಯೋ ಅಲ್ಲಿ ಪುಣ್ಯವೂ ಇದೆ. ಸತ್ಯಾತ್ಮರಿಗೆ
ಸತ್ಯ ಧರ್ಮವನ್ನು ಪಾಲಿಸುವವರಿಗೆ ಪುಣ್ಯ ಕಟ್ತದೆಯೋ ಅಥವಾ ಪಾಲಿಸದೇ ಇರತಕ್ಕಂಥವರಿಗೆ ಪುಣ್ಯ ಕಟ್ತದೆಯೋ? ಸತ್ಯವನ್ನು ನಂಬಿ ಸತ್ಯವೇ ನಮ್ಮ ಶೀಲ, ಸತ್ಯ ಜ್ಞಾನವೇ ನಮ್ಮ ಶೀಲ, ಸಮ್ಯಕ್ತ್ವವೇ ನಮ್ಮ ಶೀಲ, ಆ ಶೀಲ ನಮ್ಮ ವಂಶ ಪರಂಪರೆಯಲ್ಲಿ ಯಾವಾಗಲೂ ಇರಲಿ, ನಮ್ಮ ಮನೆಯಲ್ಲಿ ಯಾವಾಗಲೂ ಭೌತಿಕ ಸುಖಗಳು ಇರಲಿ, ಅದರಿಂದ ನಮ್ಮ ಧರ್ಮ ಸಾಧನೆ ಆಗಲಿ, ಪರಮಾರ್ಥ ಸುಖವೂ ದೊರೀತಾ ಇರಲಿ ಅನ್ನುವಂಥ ಉದ್ದೇಶದಿಂದ ಆ ಸತ್ಯ ಜ್ಞಾನ ಸತ್ಯ ಧರ್ಮವನ್ನು ನಾವು ನಮ್ಮ ಆತ್ಮನಲ್ಲಿ ಧರಿಸಿ ಅದರ ಸುರಕ್ಷೆಯ ದೃಷ್ಟಿಯಿಂದ ಮನೆಯ ತಳಪಾಯಿಯಲ್ಲಿ ಶ್ರದ್ಧೆಯಿಂದ ಅತಿ ಭಕ್ತಿಯಿಂದ ಇಡೀ ಜೀವನ ನಮ್ಮ ಆತ್ಮನಲ್ಲಿ ಧರ್ಮದ ರಕ್ಷಣೆ ಆಗಿ ಕೊನೆಯ ಸಮಯದಲ್ಲಿ ಒಳ್ಳೆಯ ಮರಣ ಆಗಬೇಕು. ಎಂಥ ಮರಣ? ಸಮಾಧಿ ಮರಣ, ಸಲ್ಲೇಖನಾ ಮರಣ. ಬಾಲ ಮರಣ ಇದು ಕುಶೀಲ ಜೀವಗಳಿಗೆ ಆಗುವಂತಹ ಮರಣ. ಮಿಥ್ಯಾತ್ವ ಇದು ಕುಶೀಲ, ಸಮ್ಯಕ್ತ್ವ ಇದು ಶೀಲ. ಮಿಥ್ಯಾತ್ವಕ್ಕೆ ಏನು ಅನ್ಬೇಕು? ಶೀಲ ಅನ್ಬೇಕು, ಕುಶೀಲ ಅನ್ಬೇಕು? ಮಿಥ್ಯಾತ್ವಕ್ಕೆ ಏನು ಅನ್ಬೇಕು? ಅದು ಕುಶೀಲ. ಮಿಥ್ಯಾತ್ವ ಅಧರ್ಮ, ಮಿಥ್ಯಾತ್ವ ಪಾಪ, ಮಿಥ್ಯಾತ್ವ ದೋಷ, ಮಿಥ್ಯಾತ್ವ ದುಃಖದ ಮೂಲ. ಎಲ್ಲ ದುಃಖಗಳನ್ನು ಕೊಡಿಸುವಂಥದ್ದೇ ಮಿಥ್ಯಾತ್ವ ಅಂದ ಮೇಲೆ ಅದು ಶೀಲವೋ ಅಥವಾ ಕುಶೀಲ? ಅದು ಕುಶೀಲ. ಆತ್ಮನಲ್ಲಿ ಉಂಟಾಗತಕ್ಕಂತಹ ಸದ್ಗುಣಗಳನ್ನೇ ನಾವು ಶೀಲ ಅಂತ ತಿಳಿಬೇಕೇ ವಿನಃ ದೋಷಗಳನ್ನು ಶೀಲ ಅಂತ ತಿಳ್ಕೊಳ್ಬಾರ್ದು. ದೋಷಗಳನ್ನು ತ್ಯಜಿಸಲಿಕ್ಕೆ ಹೆದರಬಾರ್ದು. ಎಷ್ಟೋ ಜನರಿಗೆ ವಿಕಲ್ಪ ಆಗ್ತದೆ, ನಾವು ಯಾವ ದೇವರನ್ನು ನಂಬಿದ್ದೇವೆ ಆ ದೇವರನ್ನು ಬಿಡ್ತೇವೆ ಅಂತಂದರೆ ನಮಗೆ ಕಷ್ಟವನ್ನು ಕೊಡ್ತದೆ ಅಂತ. ಈ ರೀತಿಯಲ್ಲಿ ಅವರು ಹೆದರ್ತಾರೆ. ಈ ಹೆದರುವುದು ವ್ಯರ್ಥವೋ ಅಥವಾ ನಿಜವಾಗಲೂ ಹೆದರುವಂಥದ್ದು ಅವಶ್ಯಕನೋ? ಅದು ನಮಗೆ ದುಃಖವನ್ನು ಕೊಡ್ತದೆ, ಕೊಟ್ಟೀತು ಅನ್ನುವಂಥದ್ದು ಸತ್ಯವಾಗಿರ್ತಿತ್ತು ಅಂತಂದರೆ ಹೆದರಬೇಕು. ಸತ್ತಿದೆ ಅಂತಂದರೆ ಹೆದರಬೇಕು. ಆದರೆ ದುಃಖವನ್ನು ಕೊಡಲಿಕ್ಕೆ ಶಕ್ಕಿಲ್ಲ ಅಂತಂದಾಗ ಹೆದರಬಾರ್ದು. ಆಮೇಲೆ ದುಃಖವನ್ನು ಯಾರು ಕೊಡ್ತಾ ಇದ್ದಾರೆ ಅದನ್ನು ಕೂಡ ವಿಚಾರ ಮಾಡಿಕೊಳ್ಬೇಕು. ಯಾರು ಕೊಡ್ತಾ ಇದ್ದಾರೆ? ಹೊರಗಿನವ್ರು ಕೊಡ್ತಾ ಇದ್ದಾರೋ ಅಥವಾ ಒಳಗಿನವ್ರು ಕೊಡ್ತಾ ಇದ್ದಾರೋ? ಅದೆಲ್ಲಿದೆ? ಕರ್ಮ ಎಲ್ಲಿದೆ? ಒಳಗಿದೆಯಲ್ಲ, ಆತ್ಮನಲ್ಲಿದೆಯಲ್ಲ. ಕಟ್ಟಿಕೊಂಡಿರ್ತಕ್ಕಂಥ ಕರ್ಮ ನಮ್ಮ ಆತ್ಮನಲ್ಲಿದೆಯಲ್ಲ. ಆಮೇಲೆ ನಿಜವಾಗಲೂ ದುಃಖವನ್ನು ಕೊಡ್ತಕ್ಕಂತಹ ಶನಿದೇವರು ಎಲ್ಲಿದೆ ಅಂತಂದರೆ ಒಳಗಡೆಗಿದೆ, ಹೊರಗಿಲ್ಲ. ಈ ಶನಿದೇವರು ಎಲ್ಲಿದೆ ಅಂತಂದರೆ ಒಳಗಡೆಗಿದೆ. ಶನಿ ಬೆನ್ನು ಹತ್ತಿದೆ. ಎಲ್ಲಿ ತನಕ ಪಾಪಕರ್ಮದ ಉದಯವೋ ಅಲ್ಲಿ ತನಕ ನೀವು ದುಃಖಿಗಳು. ನಿಮಗೆ ಭೌತಿಕ ಸುಖಗಳೆಲ್ಲ ಸಿಗೋದು ದುರ್ಲಭ. ಅದಕ್ಕಾಗಿ ಪುಣ್ಯವನ್ನು ಬೆಳೆಸಿಕೊಳ್ಬೇಕು. ಆ ಪುಣ್ಯ ಯಥಾರ್ಥ ಪುಣ್ಯ, ಸಾತಿಶಯ ಪುಣ್ಯ ಬೆಳೀಬೇಕು ಅಂತಂದರೆ ನಾವು ಶೀಲವಂತರಾಗಬೇಕು. ಯಾವ ಶೀಲ ಬೇಕು? ಮೊಟ್ಟ ಮೊದಲು ನಮ್ಮ ಅಜ್ಞಾನ ಜ್ಞಾನದಲ್ಲಿ ರೂಪಾಂತರಿತವಾಗಬೇಕು, ಕನ್ವರ್ಟ್ ಆಗಬೇಕು, ಚೇಂಜ್ ಆಗಬೇಕು. ಮಿಥ್ಯಾಜ್ಞಾನ ಸಮ್ಯಕ್ ಜ್ಞಾನದಲ್ಲಿ ಪರಿವರ್ತನೆಗೊಳ್ಳಬೇಕು. ಸಮ್ಯಕ್ ಜ್ಞಾನ ಶೀಲ, ಮಿಥ್ಯಾಜ್ಞಾನ ಕುಶೀಲ.
ಆಮೇಲೆ ಇವೆಲ್ಲ ಮೂರಿದೆ: ಧರ್ಮ, ಸಮ್ಯಕ್ತ್ವ, ಜ್ಞಾನ ಮತ್ತು ಚಾರಿತ್ರ. ಇದೇ ಆತ್ಮನಿಗೆ ಶೀಲ. ಯಾವ ಆತ್ಮರು ಇಂಥ ಶೀಲವನ್ನು ಹೊಂದಿರ್ತಾರೆ ಅವರಿಗೆ ಎಲ್ಲ ಒಳ್ಳೆಯತನಗಳು ಹುಟ್ಟಿಕೊಳ್ತವೆ. ಬದುಕಿನಲ್ಲಿ ಭೌತಿಕ ಸುಖ ಬೇಕು, ಅದೆಲ್ಲವೂ ಸಿಕ್ಕೋಗ್ತದೆ. ಪರಮಾರ್ಥ ಸುಖ ಬೇಕು, ಆತ್ಮಿಕ ಶಾಂತಿ ಬೇಕು, ಮನೆಯಲ್ಲಿ ಎಲ್ಲರೂ ಕೂಡ ಸುಖಿಯಾಗಿ ಬಾಳಬೇಕು ಅಂತಂದರೆ ಈ ಧರ್ಮ ತಳಪಾಯಿಯಲ್ಲಿಯೂ ಬೇಕು. ಈ ಧರ್ಮ ತಳಪಾಯಿಯಲ್ಲಿ ಬೇಕು. ಯಾಕೆಂದರೆ ಯಾವ ಕ್ಷೇತ್ರದಲ್ಲಿ ತಪಸ್ಸನ್ನು ಆಚರಿಸಿ, ಯಾವ ಕ್ಷೇತ್ರದಲ್ಲಿ, ಯಾವ ಭೂಮಿಯ ಮೇಲೆ, ಯಾವ ಮಣ್ಣಿನ ಮೇಲೆ ತ್ಯಾಗ ತಪಸ್ಸಿನ ಆ ಒಂದು ಶಕ್ತಿಯಿಂದ ಈ ಪಾಪ ಪುಣ್ಯ ಅನ್ನುವಂತಹ ಎರಡೂ ಕರ್ಮಗಳನ್ನು ನಾಶ ಮಾಡಿಕೊಂಡು ಶಾಶ್ವತ ಸುಖವನ್ನು ಪಡೆದರೋ ಆ ಮಣ್ಣು ನಮ್ಮ ಮನೆಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುವಂಥದ್ದಾಗಿರ್ತದೆ. ಸಂಸ್ಕಾರ ಪ್ರಾರಂಭ ಆಗ್ತದೆ. ಸದ್ಭಾವನೆಯಿಂದ ಅದನ್ನು ತಳಪಾಯಿಯಲ್ಲಿ ಹಾಕಿದ್ದೀರಾ ಅಂತಂದರೆ ಹಾಕಿದ ನಂತರ ಅಷ್ಟೇ ಎಚ್ಚರಿಕೆಯಿಂದ ನೀವು ಮನೆಯಲ್ಲಿ ಜೀವಿಸುವ ತನಕ ನಿಮ್ಮ ಜೀವನ ಇಡೀ ಯಾವುದರಿಂದ ಬಾಳಬೇಕು? ಶೀಲತನದಿಂದ ಅಥವಾ ಕುಶೀಲತನದಿಂದ? ಶೀಲತನದಿಂದ ಬಾಳಬೇಕು. ನಮ್ಮ ಶೀಲ ಯಾವುದು ಅಂತಂದರೆ ನಮ್ಮ ಧರ್ಮವೇ ನಮ್ಮ ಶೀಲ. ನಮ್ಮ ಧರ್ಮವೇ ನಮ್ಮ ಶೀಲ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವೇ ನಮ್ಮ ಶೀಲ ಮತ್ತು ಮಿಥ್ಯಾದರ್ಶನ ಮಿಥ್ಯಾಜ್ಞಾನ ಮಿಥ್ಯಾ ಚಾರಿತ್ರವೇ ನಮ್ಮ ಕುಶೀಲ. ಕುಶೀಲದಿಂದ ಪಾಪ ಕರ್ಮಗಳೆಲ್ಲ ಸಂಗ್ರಹವಾಗ್ತವೆ. ಎಷ್ಟು ಅಂತಂದರೆ 41 ಸಂಖ್ಯೆಯಲ್ಲಿ. ಯಾರು ಮಿಥ್ಯಾದರ್ಶನ ಜ್ಞಾನ ಚಾರಿತ್ರದಿಂದ ಸಹಿತರೋ ಅವರಿಗೆ ಎಷ್ಟು ಕರ್ಮಗಳು ಪಾಪ ಕರ್ಮಗಳು ಕಟ್ತವೆ ಅಂತಂದರೆ ದುಃಖವನ್ನು ಕೊಡ್ತಕ್ಕಂತಹ ಈ ಪಾಪ ಕರ್ಮಗಳು ಎಷ್ಟು ಸಂಖ್ಯೆಯಲ್ಲಿ ಕಟ್ತವೆ ಅಂತಂದರೆ 41ರ ಸಂಖ್ಯೆಯಲ್ಲಿ ಕಟ್ತವೆ. ಅವುಗಳ ಹೆಸರನ್ನು ಸಮ್ಯಕ್ ಜ್ಞಾನ ಸಂಸ್ಕಾರದಲ್ಲಿ ಕೊಟ್ಟದ್ದಿದೆ. ಕರ್ಮ ಬಂಧ ಪ್ರತ್ಯಯ ಅನ್ನುವಂತಹ ಪಾಠವನ್ನು ತೆಗೆದು ನೋಡಿ. ಆ 41 ಕರ್ಮಗಳ ಹೆಸರನ್ನು ಕೊಟ್ಟಿದೆ ಮತ್ತು ಈ ಕರ್ಮಗಳೆಲ್ಲ ಯಾವ ಸಮಯದಲ್ಲಿ ಯಾವ ಗುಣಸ್ಥಾನದಲ್ಲಿ ಯಾವ ಆತ್ಮನಿಗೆ ಕಟ್ತವೆ ಯಾವ ಆತ್ಮನಿಗೆ ಕಟ್ಟುವುದಿಲ್ಲ ಅನ್ನುವಂಥದ್ದನ್ನೆಲ್ಲ ಅಲ್ಲಿ ಹೇಳಿಕೊಟ್ಟಿದೆ. ಅದಕ್ಕೆ ಅದನ್ನು ಸ್ವಾಧ್ಯಾಯ ಮಾಡಿಕೊಳ್ಳಿ. ಈ ಪಾಠವನ್ನು ಅರ್ಥ ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಜೀವನದಲ್ಲಿಯ ಕುಶೀಲ ಹೊರಟು ಹೋಗ್ತದೆ, ಶೀಲ ಬಂದು ಬಿಡ್ತದೆ. ಕುಶೀಲ ಹೊರಟು ಹೋಗಿ ಶೀಲ ಬಂತು ಅಂತಂದರೆ ಅದನ್ನು ಹೇಗೆ ಇಟ್ಕೊಳ್ಬೇಕು? ನಮ್ಮ ಆತ್ಮನಲ್ಲಿ ಅದನ್ನು ಯಾವ ಥರದಿಂದ ಇಟ್ಟುಕೊಳ್ಬೇಕು ಅಂತಂದರೆ ಉಪದೇಶವನ್ನು ಕೇಳಿದ್ದೀವಲ್ಲ, ಇವತ್ತು 3ನೆಯ ಉಪದೇಶ ಶೀಲವ್ರತ ಅನತಿಚಾರ ಭಾವನೆಯ ಉಪದೇಶ. ಅತಿಚಾರರಹಿತ ಶೀಲವಾಗಿರಬೇಕು. ಸಮ್ಯಕ್ ದರ್ಶನವನ್ನು ಧಾರಣೆ ಮಾಡ್ತೀರಾ ಅಂತಂದರೆ ಅದನ್ನು ದೋಷಗಳಿಂದ ರಹಿತವಾಗಿ ಇಟ್ಟುಕೊಂಡು ಆತ್ಮನ ಆರಾಧನೆಯನ್ನು ಮಾಡಬೇಕು. ಆತ್ಮಸಿದ್ಧಿಯನ್ನು ಪಡೆದುಕೊಳ್ಬೇಕು. ಆತ್ಮಸಿದ್ಧಿ ಅಂತಂದರೆ ಏನು? ಆತ್ಮ ಸ್ವಭಾವದಿಂದ ಶೀಲ. ಆತ್ಮನ ಸ್ವಭಾವ ಶೀಲವೋ ಅಥವಾ ಕುಶೀಲ? ಸ್ವಭಾವಶೀಲ. ಆದರೆ ಆ ಸ್ವಭಾವ ನಾಶವಾಗಿ ಹೋಗಿದೆ. ಆ ಸ್ವಭಾವ ವಿಭಾವದಲ್ಲಿ ಪರಿವರ್ತನೆಯಾಗಿದೆ. ಯಾವ ಕಾರಣದಿಂದ ಅಂತಂದರೆ ಅನಾದಿ ಕಾಲದಿಂದ ನಮಗೆ ಸಮ್ಯಕ್ ಜ್ಞಾನ ಸಿಗಲಿಲ್ಲ.
ಅನಾದಿ ಅನಂತ ಕಾಲದಿಂದ ನಿಗೋದದಲ್ಲಿದ್ದಾಗಲೂ ಈ ಸಮ್ಯಕ್ ಜ್ಞಾನ ದೊರಕಲಿಲ್ಲ. ದೇವಗತಿಯಲ್ಲಿ ಎಷ್ಟೋ ಸಲ ಹುಟ್ಟಿ ಬಂದಿದ್ದೇವೆ, ಆವಾಗೂ ಇದು ಸಿಗಲಿಲ್ಲ. ನರಕದಲ್ಲಿ ಸಿಗಲಿಲ್ಲ, ತಿರ್ಯಂಚಗತಿಯಲ್ಲಿ ಸಿಗಲಿಲ್ಲ, ಮನುಷ್ಯಗತಿಯಲ್ಲೂ ಯಾವಾಗ ಸಿಗಲಿಲ್ಲ. ಆದರೆ ಇಲ್ಲಿ 16 ದಿನದ ಈ ಪವಿತ್ರ ಆರಾಧನೆಯ ಕಾಲದಲ್ಲಿ ಆ ಸಮ್ಯಕ್ ದರ್ಶನ, ಆ ಜ್ಞಾನ, ಆ ಧರ್ಮ ಸಿಕ್ಕು ಹೋಗ್ತಾ ಇದೆ ಅಂತಂದರೆ ಎಷ್ಟು ಭಾಗ್ಯಶಾಲಿಗಳು ನಾವು. ಭಾಗ್ಯಶಾಲಿಗಳಲ್ಲ? ಇಲ್ಲಿ ಶೀಲ ಸಿಗಲಿಕ್ಕೆ ಸಾಧ್ಯತೆ ಇದೆ 16 ದಿನಗಳಲ್ಲಿ. ಯಾವುದೇ ದಿನ ಆತ್ಮಿಕ ವಿಶುದ್ಧಿ ಹೆಚ್ಚಾಯಿತು ಮತ್ತು ಸಮ್ಯಕ್ತ್ವದಂತಹ ಶೀಲ, ಸಮ್ಯಕ್ ಜ್ಞಾನದಂತಹ ಶೀಲ ಇದು ಒಂದೇ ಸಿಕ್ಕರೂ ಕೂಡ ಆತ್ಮನ ಕಲ್ಯಾಣ ಆಗಿ ಹೋಗ್ತದೆ. ಎಷ್ಟು ಕಾಲದಲ್ಲಿ, ಎಷ್ಟು ಸಮಯದಲ್ಲಿ ಆತ್ಮನ ಕಲ್ಯಾಣ ನಿಶ್ಚಿತ, ಎಷ್ಟು ಸಮಯದಲ್ಲಿ ಆತ್ಮ ಮುಕ್ತಿಯನ್ನು ಪಡಿತಾನೆ? ಅರ್ಧ ಪುದ್ಗಲ ಪರಾವರ್ತನ ಕಾಲ, ಸಕ್ಷಯ ಅನಂತ ಕಾಲ ಅಂತ ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಸಕ್ಷಯ ಅನಂತ ಕಾಲದ ಒಳಗೆ ಈ ಆತ್ಮ ಇಂಥ 2 ಶೀಲ್ಗಳನ್ನು ಪಡ್ಕೊಂಡು ಗ್ಯಾರಂಟಿ ಟಿಕೆಟನ್ನು ತಕ್ಕೊಂಡು ಬಿಡ್ತಾನೆ. ಸಂಸಾರದಲ್ಲಿ ಉಳಿಯಲಿಕ್ಕೆ ಶಕ್ಯವೇ ಇಲ್ಲ. ಯಾರಿಗೆ ಸಮ್ಯಕ್ ದರ್ಶನ ಆಯಿತೋ, ಸಮ್ಯಕ್ ಜ್ಞಾನ ಆಯಿತೋ, ಅವರು ಸಿದ್ಧ ಭಗವಂತರಾಗಿ ಆಗೇ ಆಗ್ತಾರೆ. ಎಷ್ಟು ಕಾಲದಲ್ಲಿ? ಅರ್ಧ ಪುದ್ಗಲ ಪರಾವರ್ತನ ಕಾಲದಲ್ಲಿ. ಇದು ಪ್ರಾರಂಭಿಕ ನಮ್ಮ ಆತ್ಮನ ಶೀಲದ ಮಹಾತ್ಮ್ಯ. ಇದು ಸಮ್ಯಕ್ತ್ವದ ಪ್ರಭಾವ, ಇದು ಧರ್ಮದ ಪ್ರಭಾವ, ಇದು ಸಮ್ಯಕ್ ಜ್ಞಾನದ ಪ್ರಭಾವ. ಈ ಸಮ್ಯಕ್ ಜ್ಞಾನ, ಈ ಸಮ್ಯಕ್ ದರ್ಶನ, ಇದೇ ಧರ್ಮ, ಇದು ನಮ್ಮ ಬದುಕಿನಲ್ಲಿದೆ ಅಂತಂದರೆ ಯಾವುದಕ್ಕೂ ಹೆದರಬೇಕಾಗಿಲ್ಲ, ಯಾವುದಕ್ಕೂ ಹೆದರಬೇಕಾಗಿಲ್ಲ. ಸ್ವಲ್ಪ ವಿಚಾರ ಮಾಡಿ. ಈ ಭೂಮಿ ಮೇಲೆ ಎಷ್ಟು ಜನ ಸಮ್ಯಕ್ ದೃಷ್ಟಿಗಳಿದ್ದಾರೆ, ಈ ಶೀಲವನ್ನು ಹೊಂದಿದ್ದಾರೆ. ಅವರು ಯಾರಾದರೂ ದೇವರು ಸುಖ ದುಃಖ ಕೊಡ್ತದೆ ಅಂತಾರೇನು? ಅವರೂ ಕೂಡ ಅಜ್ಞಾನ ಅವಸ್ಥೆಯಲ್ಲಿ ಮಾಡಿರ್ಬೋದು. ಅದನ್ನು ಇವತ್ತು ಬಿಟ್ಟಿದ್ದಾರೆ. ಬಿಟ್ಟಿರ್ತಾರೋ ಇಲ್ಲೋ? ಅಜ್ಞಾನ ಅವಸ್ಥೆಯಲ್ಲಿ ಗೊತ್ತಿಲ್ಲದಾಗ ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೆ 30-40 ವರ್ಷದವರೆಗೆ ಇಂಥ ವಿಷಯಗಳು ಕೇಳಲಿಕ್ಕೆ ಸಿಗಲಿಲ್ಲಲ್ಲ. ಕೇಳಲಿಕ್ಕೆ ಸಿಕ್ಕಾಗ ಆ ಕುಶೀಲವನ್ನು ತ್ಯಾಗ ಮಾಡಿ ಶೀಲ ಧರ್ಮವನ್ನು, ಸಮ್ಯಕ್ತ್ವವನ್ನು, ಸಮ್ಯಕ್ ಜ್ಞಾನವನ್ನು ಧರಿಸಿಕೊಳ್ತಾರೆ. ಧರಿಸಿಕೊಳ್ಳುವಾಗ ಈ ಕರ್ಮ ನನಗೆ ಸುಖ ದುಃಖವನ್ನು ಕೊಡ್ತದೆ ಅಂದ ಮೇಲೆ ನಾನು ಯಾರಿಂದ ಯಾಕೆ ಹೆದರಬೇಕು? ಹೆದರುವಂಥ ಅವಶ್ಯಕತೆ ಇಲ್ಲಲ್ಲ. ಕರ್ಮವೇ ದುಃಖವನ್ನು ಕೊಡ್ತದೆ ಅಂದ ಮೇಲೆ ಬೇರೆ ಕೊಡ್ತಕ್ಕಂಥವರು ನನಗೆ ಯಾರೂ ಬರಲಿಕ್ಕೆ ಶಕ್ಯವೇ ಇಲ್ಲ. ಇನ್ನು ಬರ್ತಾರೆ ಅಂತಂದರೆ ಅದು ಕರ್ಮ ಕೊಡಿಸ್ತದೆ, ಕರ್ಮ ಕೊಡಿಸ್ತಾ ಇದೆ. ದುಃಖ ಕೊಡುವುದಕ್ಕೆ ಮೂಲವಾಗಿ ಕರ್ಮ ಕಾರಣ ಆಗ್ತಾ ಇದೆ. ಇವರು ಕೇವಲ ನಿಮಿತ್ತ ಮಾತ್ರ ಇದ್ದಾರೆ. ಕರ್ಮ ಇದ್ದಾಗ ನಿಮಿತ್ತ ಸಿಗ್ತದೆ, ವಿನಃ ಕರ್ಮ ಇಲ್ಲದಾಗ ನಿಮಿತ್ತಗಳು ಸಿಗುವುದಿಲ್ಲ ಅನ್ನುವಂಥ ಈ ಸಿದ್ಧಾಂತ ಎಲ್ಲರಿಗೂ ಇವತ್ತು ಗೊತ್ತಾಗಬೇಕಿದು. ಈ ಸತ್ಯ ಸಿದ್ಧಾಂತ, ಸತ್ಯ ಬಿಂದು, ಸತ್ಯ ವಿಷಯ, ಸತ್ಯ ಮಾತು ಇದು ಗೊತ್ತಾಗಬೇಕು. ಪಾಪಕರ್ಮ ಇದೆ ಅಂತಂದರೆ ದುಃಖ ಕೊಟ್ಟು ಹೋಗೇ ಹೋಗ್ತದೆ ಅದು. ಇನ್ನು ಅದು ದುಃಖ ಕೊಡಬಾರ್ದು ಅಂತಂದರೆ ಏನು ಮಾಡಬೇಕು? ಶೀಲವನ್ನು ಧಾರಣೆ ಮಾಡಬೇಕು. ನಮಗೆ ಪಾಪಕರ್ಮ ದುಃಖವನ್ನು ಕೊಡಬಾರ್ದು. ಎಷ್ಟು ಪಾಪಕರ್ಮ? 41 ಪಾಪಕರ್ಮಗಳು ನಮಗೆ ದುಃಖವನ್ನು ಕೊಡೋದು ಬೇಡ ಅಂತಂದಾಗ ಯಾವುದನ್ನೇ ಸ್ವೀಕಾರ ಮಾಡಬೇಕು ನಾವು? ಶೀಲವನ್ನು ಸ್ವೀಕಾರ ಮಾಡಬೇಕು,
ಸಮ್ಯಕ್ತು ಶೀಲ ಬದುಕಿನಲ್ಲಿ ಬಂತು ಅಂತಂದರೆ 41 ಪ್ರಕಾರದ ಈ ಪಾಪ ಕರ್ಮಗಳು ಯಾವ ದುಃಖವನ್ನು ನಮ್ಮ ಆತ್ಮನಿಗೆ ಕೊಡ್ತವೆ, ಅವು ಕೊಡಲಿಕ್ಕೆ ಶಕ್ಯವೇ ಇಲ್ಲ. ಕಟ್ಟುವುದೇ ಇಲ್ಲ ಅಂದಮೇಲೆ ದುಃಖವನ್ನು ಹೇಗೆ ಕೊಡ್ತವೆ? ಮೊದಲು ಕಟ್ಟಿವೆ ಅಂತಂದರೆ ಅವುಗಳನ್ನು ನಿರ್ಜರಿಯನ್ನು ನಾವು ಮಾಡ್ತೇ ಇರ್ತೇವೆ. ಸಮ್ಯಕ್ ದೃಷ್ಟಿ ಜೀವ ಶೀಲವಂತ ಎಷ್ಟು ಕರ್ಮಗಳ ನಿರ್ಜರಿಯನ್ನು ಮಾಡ್ತಾನೆ ಅಂತಂದರೆ, ಈ ಎಷ್ಟು ಕರ್ಮಗಳನ್ನು ಸವರ ಮಾಡಿದ್ದಾನೆಯೋ ಅಷ್ಟೇ ಕರ್ಮಗಳನ್ನು ನಿರ್ಜರಿಯನ್ನು ಮಾಡ್ತಿರ್ತಾನೆ. ಸಂವರ ಎಷ್ಟು ಮಾಡ್ಕೊಂಡಿದ್ದಾನೆ? 41. ಇನ್ನು ನಿರ್ಜರಿ ಎಷ್ಟು ಯಾವಾಗಬೇಕು? ಅವುಗಳ ನಿರ್ಜರಿನೇ ಆಗ್ತದೆಯಲ್ಲ. ವರ್ತಮಾನದಲ್ಲಿ ಆಶ್ರವ ಅಂತೂ ಇಲ್ಲವೇ ಇಲ್ಲ. ಆ ಪಾಪಕರ್ಮಗಳು ಬರುವುದೇ ಇಲ್ಲ. 41 ಪಾಪಕರ್ಮಗಳು ಬಂದು ಕಟ್ತಾ ಇಲ್ಲ. ಆಮೇಲೆ ಪೂರ್ವದಲ್ಲಿ ಕಟ್ಟಿರ್ತಕ್ಕಂಥ ಈ 41 ಕರ್ಮಗಳನ್ನು ಆ ಜೀವ ಏನು ಮಾಡ್ತಾ ಇರ್ತಾನೆ ಅಂತಂದರೆ ಅವುಗಳನ್ನು ನಾಶ ಮಾಡ್ತಿರ್ತಾನೆ, ಅವುಗಳನ್ನು ಹೊರಹಾಕ್ತಿರ್ತಾನೆ. ಏಕೆಂದರೆ ಇದೇ ಶನಿದೇವರಲ್ಲ. ಶನಿದೇವರು ಒಳಗಿಡ್ಬೇಕಾ? ಅದು ಒಳಗಿದೆ ಅಂತಂದರೆ ದುಃಖ ಕೊಟ್ಟೇ ಕೊಡೋದು. ಆ ಶನಿದೇವರನ್ನು ತೆಗೆದು ಹಾಕ್ತಾನೆ, ನಿರ್ಜರೆ ಮಾಡ್ತಾನೆ. ಒಂದಲ್ಲ ಎರಡಲ್ಲ 41 ಇದೆ. ಶನಿಗಳೆಷ್ಟು? 41 ಸಂಖ್ಯೆಯಲ್ಲಿ ಶನಿ ಇದೆ. ಅಂತಾರಲ್ಲ ಶನಿ ಬೆನ್ನು ಹತ್ತಿದೆ ಅಂತ. ಹೊರಗಿನ ಶನಿ ಬೆನ್ನು ಹತ್ತಲ್ಲ, ಒಳಗಿನ ಶನಿ ಬೆನ್ನು ಹತ್ತಿರ್ತದೆ. ಶನಿವಾರ ಇದ್ರೂ ಬಿಡೋಲ್ಲ ಅದು. ಶನಿವಾರ ಇದ್ರೂ ಕೂಡ ಈ ಪಾಪಕರ್ಮ ಅನ್ನುವಂಥ ಶನಿದೇವರು ಇದು ಬಿಡೋದೇ ಇಲ್ಲ ನಿಮ್ಮನ್ನು. ಮೇಲಿಂದ ನಮಗೆ ಏನೂ ಮಾಡುವುದೇ ಇಲ್ಲ. ಒಳಗೆ ಇದೆ ಅಂತಂದರೆ ಅದು ದುಃಖವನ್ನು ಕೊಟ್ಟೇ ಕೊಡೋದು. ನಾವು ನಮ್ಮ ಕರ್ಮಗಳನ್ನು ನಂಬಿದಾಗ ಬಾಹ್ಯದಲ್ಲಿ ಹೆದರಬೇಕಾಗಿಲ್ಲ, ಯಾರಿಂದಲೂ ಹೆದರಬೇಕಾಗಿಲ್ಲ. ಯಾಕೆ? ದುಃಖವನ್ನು ಕೊಡೋದೇ ಇಲ್ಲಲ್ಲ. ದುಃಖ ಕೊಡುವುದೆಲ್ಲ ಕರ್ಮ. ಈ ಕರ್ಮ ಇದೆ ಅಂತಂದರೆ ನಿಮಿತ್ತ ಬಂದೇ ಬರೋದು. ಅದು ಕೊಡಲ್ಲ, ನಮ್ಮ ಕರ್ಮಗಳು ಕೊಡಿಸ್ತವೆ, ನಿಮಿತ್ತಗಳನ್ನು ಮುಂದೆ ಮಾಡಿಸ್ತವೆ. ಬಾ, ನಾನಿದ್ದೇನೆ ಬಾ. ಒಳಗಿನ ಶನಿ ಇದ್ದಾಗ ಹೊರಗಿನ ಶನಿ ಕೆಲಸ ಮಾಡ್ತದೆ. ಇದು ಸತ್ಯ ಹೌದಲ್ಲ? ಒಳಗಿನ ಶನಿ ಇದ್ದಾಗ ಹೊರಗಿನ ಶನಿ ಕೆಲಸ ಮಾಡ್ತದೆ. ಒಳಗಡೆಗೆ ಶನಿ ಇಲ್ಲ ಅಂತಂದರೆ ಹೊರಗಡೆಗೆ ಇರುವಂಥ ಶನಿ ನಿಮಗೆ ಏನೂ ಮಾಡಲಿಕ್ಕೆ ಶಕ್ಯ ಇಲ್ಲ, ಮಾಡುವುದೇ ಇಲ್ಲ. ಆಮೇಲೆ ಹೆದರೋದು ಅದಕ್ಕೆ. ಯಾಕೆ ಹೆದರಿಕೆ? ಎಷ್ಟೋ ಜನ ಈ ಶೀಲವನ್ನು ಪಾಲಿಸಲಿಕ್ಕೆ, ಈ ಶೀಲವನ್ನು ಸ್ವೀಕಾರ ಮಾಡಿ ಅದನ್ನು ರಕ್ಷಿಸಿಕೊಳ್ಳಲಿಕ್ಕೆ ಶುರುವಾತಿನಲ್ಲಿ ಹೆದರ್ತಾರೆ. ಅಯ್ಯೋ ಬಿಟ್ಟರೆ ಏನಾದೀತು ಅನ್ನುವಂಥ ವಿಕಲ್ಪಗಳು ಅವರ ಮನಸ್ಸಿಗೆ ಬರ್ತವೆ. ಅದು ಬರಬೇಕು ಬರಬಾರ್ದು? ಭಯ ಬರಬೇಕು ಬರಬಾರ್ದು? ಬರಬಾರ್ದಲ್ಲ. ಯಾಕಂತಂದರೆ ಅದು ದುಃಖವನ್ನು ಕೊಡಲಿಕ್ಕೆ ಶಕ್ಯವೇ ಇಲ್ಲ ಅಂದ ಮೇಲೆ ಯಾಕೆ ಭಯ ಪಡಬೇಕು? ನಿಮಗೆ ಪುಣ್ಯಕರ್ಮದ ಉದಯ ಇದ್ದಾಗ ಯಾವುದಾದ್ರೂ ನಿಮಿತ್ತ ಅನಿಷ್ಟವನ್ನು ಮಾಡ್ತಕ್ಕಂಥ ಬಾಹ್ಯ ನಿಮಿತ್ತ ಬರ್ಬೋದೇನು? ಪುಣ್ಯಕರ್ಮದ ಉದಯ ಇದ್ದಾಗ ಯಾವುದಾದ್ರೂ ದುಃಖವನ್ನು ಕೊಡ್ತಕ್ಕಂಥ ಬಾಹ್ಯ ನಿಮಿತ್ತ ಬರ್ಬೋದೇನು? ಶಕ್ಯವೇ ಇಲ್ಲ. ಅದು ಶಕ್ಯವೇ ಇಲ್ಲ. ಸ್ವಯಂ ಕೃತಂ ಕರ್ಮ ಯದಾತ್ಮನಾ ಪುರಾ ಫಲಂ ತದೀಯಂ ಲಭತೆ ಶುಭಾಶುಭಂ ಪರೇಣ ದತ್ತಂ ಯದಿ ಲಭ್ಯತೆ ಸ್ಫುಟಂ ಸ್ವಯಂ ಕೃತಂ ಕರ್ಮ ನಿರರ್ಥಕಂ ತದಾ. ಹೇಳಿದಾರಲ್ಲ ಸಾಮಾಯಿಕ ಪಾಠದಲ್ಲಿ. ಅದರಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ,
ನಮಗೆ ನಮ್ಮ ಬದುಕಿನಲ್ಲಿ ಬೇರೆಯವರೇ ದುಃಖವನ್ನುಂಟು ಮಾಡ್ತಾರೆ, ಬೇರೆಯವರೇ ಸುಖವನ್ನುಂಟು ಮಾಡ್ತಾರೆ ಅಂತಂದಾಗ ಕರ್ಮಗಳು ಏನು ಮಾಡ್ತವೆ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಕರ್ಮಗಳು ಏನು ಮಾಡ್ತವೆ? ಅವೇ ನಿರರ್ಥಕೇನೋ ಕೂತ್ಕೊಂಡಿರ್ತವೆ, ಏನೂ ಮಾಡೋಲ್ಲ. ಕರ್ಮಗಳು ಕಟ್ಟಿವಿ ಅಂತಂದರೆ ಏನಾದರೂ ಮಾಡ್ತವೆ ಅಥವಾ ಇಲ್ಲ? ಯಾರು ಕಟ್ಕೊಂಡಿದ್ದಾರೆ ಇವುಗಳನ್ನು? ನಾವೇ ಕಟ್ಕೊಂಡಿದ್ದೀವಲ್ಲ, ನಾವೇ ಕಟ್ಕೊಂಡಿದ್ದೇವೆ. ನಾವೇ ಕಟ್ಕೊಂಡಿದ್ದೀವಿ. ಆಮೇಲೆ ಕಟ್ಟಿಕೊಂಡವರು ನಾವು ಅಂದಮೇಲೆ ಫಲ ಯಾರಿಗೆ ಸಿಗೋದು? ನಮಗೆ ಸಿಗೋದು, ಬೇರೆಯವ್ರಿಗೆ ಸಿಕ್ಕೋಲ್ಲ. ನಮ್ಮ ಕರ್ಮದ ಫಲ ನಮಗೇ ಸಿಗ್ತದೆ, ಅದು ಪುಣ್ಯವೇ ಆಗಿರಲಿ ಅಥವಾ ಪಾಪವೇ ಆಗಿರಲಿ. ನಾವು ಕಟ್ಕೊಂಡಿದ್ದೇವೆ, ನಮ್ಮದೇ ಆಗಿದೆ ಅಂತಂದರೆ ಅದು ನಮಗೇ ಸಿಗ್ತದೆ. ನಮ್ಮ ಪುಣ್ಯ ಕರ್ಮದ ಫಲ ಮತ್ತೊಬ್ಬರಿಗೆ ಸಿಕ್ಕೋಲ್ಲ. ನಮ್ಮ ಪುಣ್ಯದ ಉದಯದಲ್ಲಿ ನಮಗೆ ಯಾವ ಪುಣ್ಯ ಫಲ ಸಿಕ್ಕಿದೆಯೋ ಈ ಪುಣ್ಯದ ಫಲದಲ್ಲಿ ನಮ್ಮ ಪರಿವಾರದ ಯಾರಾದರೂ ಬೇರೆಯವರಿಗೆ ಅದರಲ್ಲಿ ಪಾಲು ಸಿಗಬೇಕು ಅಂತಂದರೆ ಪುಣ್ಯ ಇದ್ದಾಗ ಅಥವಾ ಪಾಪ ಇದ್ದಾಗ ಅವರಿಗೂ ಸಿಗಬೇಕಲ್ಲ. ಇದರೊಳಗೆ ನಮಗಂತೂ ಸಿಕ್ಕಿದೆ, ಇನ್ನು ಇದರಲ್ಲಿಯೂ ಕೂಡ ಅವ್ರ ಪಾಲಿದೆ ಅಂತಂದರೆ ಇದ್ದಿರ್ಬೋದಲ್ಲ, ಏನು ಹೇಳೋಕ್ಕೆ ಆಗ್ತದೆ? ನೋಡಿ, ಇವತ್ತು ಇರತಕ್ಕಂತಹ ನಮ್ಮ ಬಳಿಯಲ್ಲಿರ್ತಕ್ಕಂಥ ವಸ್ತು ನಮ್ಮ ಪುಣ್ಯ ಕರ್ಮದ ಉದಯ ಇರುವ ತನಕ ಅದು ನಮ್ಮದಾಗಿರ್ತದೆ. ಈ ಥರ ಇರ್ತದೆ ಅಥವಾ ಇಲ್ಲ? ಒಂದು ಮನೆಯಲ್ಲಿ ಒಬ್ಬ ಸಾಹುಕಾರ ಸ್ವಲ್ಪ ಧನವನ್ನು ಇಟ್ಟುಕೊಂಡಿರ್ತಾನೆ. ಆ ಧನ ತನ್ನ ಮನೆಯಲ್ಲಿ ಎಲ್ಲಿ ತನಕ ಇರ್ತದೆ ಗೊತ್ತಾ? ಆ ಲಕ್ಷ್ಮಿ ಮನೆಯಲ್ಲಿ ಎಲ್ಲಿ ತನಕ ಸುರಕ್ಷಿತವಾಗಿ ಇರ್ತದೆ ಗೊತ್ತಾ? ನಮ್ಮ ಪುಣ್ಯ ಇರುವ ತನಕ ನಮ್ಮ ಧನ ಸುರಕ್ಷಿತವಾಗಿದೆ. ಪಾಪಕರ್ಮದ ಉದಯ ಆಯಿತು ಅಂತಂದರೆ ಅದು ಯಾರ ಪುಣ್ಯದ ಪಾಲಿಗೆ ಹೋಗುವುದಿದೆಯೋ ಅವ್ರ ಕೈಗೆ ಹೋಗಿ ಸೇರುತ್ತೆ. ಈ ಸತ್ಯ ಎಲ್ಲರಿಗೂ ಗೊತ್ತು. ಈ ಸತ್ಯ ಎಲ್ಲರಿಗೂ ಗೊತ್ತಿದೆ. ಆದರೆ ಇದು ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ? ನನಗೆ ನನ್ನ ಕರ್ಮ ಕೊಡ್ತದೆಯೋ ಅಥವಾ ದೇವು ಕೊಡ್ತದೆಯೋ, ಇದರಲ್ಲಿ ಮತ್ತಿಷ್ಟು ಭ್ರಾಂತಿ ಇದೆ. ಈ ಭ್ರಾಂತಿಯನ್ನು ದೂರಪಡಿಸಿಕೊಳ್ಬೇಕು. ಈ ಪ್ರವಚನದಿಂದ ಈ ಭ್ರಾಂತಿಯನ್ನು ಸರಿಪಡಿಸಿಕೊಳ್ಳಿ. ಸ್ವಯಂ ಕೃತಂ ಕರ್ಮ ಯದಾತ್ಮನಾ ಪುರ ಫಲಂ ತದೀಯಂ ಲಬ್ಧೇ ಶುಭಾಶುಭಂ ಪರೇಣ ದತ್ತಂ ಯದಿ ಲಭ್ಯತೆ ಸ್ಫುಟಂ ಸ್ವಯಂ ಕೃತಂ ಕರ್ಮ ನಿರರ್ಥಕಂ ತದಾ. ಬಾಹ್ಯ ನಿಮಿತ್ತಗಳೇ ನಮಗೆ ಕೇವಲ ಸುಖ ದುಃಖವನ್ನು ಕೊಡುವಂತಹವುಗಳಾಗಿವೆ ಅಂತಂದಾಗ ನಮ್ಮ ಪಾಪ ಪುಣ್ಯಗಳೆಲ್ಲ ವ್ಯರ್ಥ. ಅವೇ ಕೊಡ್ತವೆ ಅಂದಮೇಲೆ ಇವು ಏನು ಮಾಡ್ತವೆ? ಸುಮ್ಮನೆ ಕೂತ್ಕೊಂಡಿರ್ತಾವ? ನಿಮಿತ್ತಗಳು ಸುಮ್ಮನೆ ಕೂತ್ಕೊಳ್ಬಹುದು, ಆದರೆ ಕರ್ಮ ಎಂದೂ ಒಂದು ಕ್ಷಣವೂ ಒಂದು ಸೆಕೆಂದನೂ ಕೂಡ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದು ಪಾಪವೇ ಆಗಿರಲಿ ಪುಣ್ಯವೇ ಆಗಿರಲಿ. ಪಾಪ ಇದೆ ಅಂತಂದರೆ ಫಲ ಕೊಡ್ತಿರ್ತದೆ, ಸುಖ ಕೊಡ್ತಿರ್ತದೆ. ಮತ್ತು ಪುಣ್ಯಕರ್ಮ ಇದೆ ಅಂತಂದರೆ ಸುಖ ಕೊಡ್ತಿರ್ತದೆ. ಪಾಪ ಕರ್ಮ ಇದೆ ಅಂತಂದರೆ ದುಃಖವನ್ನುಂಟು ಮಾಡ್ತಿರ್ತದೆ ಪ್ರತಿ ಕ್ಷಣ. ಅಲ್ಲಿ ಬೇರೆಯವರು ಯಾರೂ ಇಲ್ಲ. ಕರ್ಮದಿಂದ ದುಃಖ ಆಗ್ತದೆ. ಇನ್ನೆಷ್ಟೋ ಜನರಿಗೆ ಏನು ಅನಿಸ್ತದೆ ಅಂತಂದರೆ, ಮಹಾರಾಜರಿ ಈ ಶೀಲ, ಈ ಧರ್ಮ, ಈ ಪುಣ್ಯ, ಈ ಪಾಪ, ಈ ಸುಖ ದುಃಖಗಳ ವಿಷಯ ನೀವೇನು ಹೇಳ್ತೀರಲ್ಲ ಅದೇ ಥರ ನಾನು ನಡೆದಿದ್ದೇನೆ. ಕುಶೀಲ್ ಬಿಟ್ಟಿದ್ದೇನೆ, ಶೀಲವಂತನಾಗಿದ್ದೇನೆ. ಮಿಥ್ಯಾತು ಬಿಟ್ಟು ಸಮ್ಯಕ್ ದೃಷ್ಟಿಯಾಗಿದ್ದೇನೆ. ಜ್ಞಾನವೂ ಇದೆ, ಎಲ್ಲ ಇದೆ. ಆದರೂ ಕೂಡ
ನನ್ನ ಜೀವನದಲ್ಲಿ ಇಷ್ಟು ಧರ್ಮವನ್ನು ಮಾಡಿದರೂ ಕೂಡ ದುಃಖ ಯಾಕೆ? ಮತ್ತೆ ಅಲ್ಲೇ ಪ್ರಶ್ನೆ ಬಂತು ನೋಡ್ರಿ. ಇಷ್ಟೆಲ್ಲ ಮಾಡುವಾಗ ಧರ್ಮಾತ್ಮರಿಗೆ ದುಃಖ ಬರಬಾರ್ದಲ್ಲ, ಯಾಕೆ ಬರ್ತಾ ಇದೆ? ಪೂರ್ವಾರ್ಜಿತ ಪಾಪಗಳು ನಮ್ಮ ಆತ್ಮನಲ್ಲಿ ಇನ್ನೂ ಉಳಿದುಕೊಂಡಿವೆಯೋ ಅಥವಾ ಇಲ್ಲ? ಆ ಉಳಿದ ಕರ್ಮಗಳು ಉದಯಕ್ಕೆ ಬಂದು ದುಃಖವನ್ನುಂಟು ಮಾಡೋ ಅಥವಾ ಇಲ್ಲ? ನೀವು ಶ್ರಾವಕರು, ಗೃಹಸ್ಥಾವಸ್ಥೆಯಲ್ಲಿದ್ದೀರ, ಆದರೆ ಪೂರ್ವಾರ್ಜಿತ ಅಶುಭ ಕರ್ಮಗಳು ಕೇವಲ ನಿಮ್ಮ ಬದುಕಿನಲ್ಲಲ್ಲ, ತೀರ್ಥಂಕರಂತಹ ಮಹಾಪುರುಷರು ಕೂಡ ದಿಗಂಬರ ಅವಸ್ಥೆಯನ್ನು ತಕ್ಕೊಂಡು ಆ ತಪಸ್ಸನ್ನು ಆಚರಿಸುವಂಥ ಮಹಾ ತಪಸ್ವಿಗಳಿಗೂ ಕೂಡ ಪೂರ್ವಾರ್ಜಿತ ಪಾಪಕರ್ಮಗಳು ಉದಯಕ್ಕೆ ಬಂದು ದುಷ್ಫಲವನ್ನು ನೀಡಬಹುದು. ಉದಾಹರಣೆಗೆ ಆದಿನಾಥ ಭಗವಂತರು ಬಹಳ ದೊಡ್ಡ ಸಂಕಟ ಬಂತು. ತಪಸ್ಸನ್ನು ಎಷ್ಟು ಆಚರಿಸಿದ್ರು? ದೀಕ್ಷೆಯನ್ನು ತಕ್ಕೊಂಡಾಗ 6 ತಿಂಗಳದವರೆಗೆ ಸಾಮಾಯಿಕದಿಂದ ಏಳಲೇ ಇಲ್ಲ, ಒಂದೇ ಜಾಗದಲ್ಲಿದ್ದರು. ಅದು ಎಲ್ಲಿ ದೀಕ್ಷೆಯನ್ನು ತಕ್ಕೊಂಡಿದ್ರಲ್ಲ ಆ ಸ್ಥಾನದಿಂದ. ಕೇಶವಲಂಚ ಆಯಿತು, ದೀಕ್ಷೆಯನ್ನು ತಕ್ಕೊಂಡ್ರು, ತಪಸ್ಸಿನಲ್ಲಿ ಕೂತ್ಕೊಂಡ್ರು, ಧ್ಯಾನದಲ್ಲಿ ಕೂತ್ಕೊಂಡ್ರು. ಎಷ್ಟು ತಿಂಗಳದ ಧ್ಯಾನ? 6 ತಿಂಗಳದ ಧ್ಯಾನ. ಒಂದೇ ಜಾಗದಲ್ಲಿ ಕೂತ್ಕೊಂಡಿದ್ದರು. 6 ತಿಂಗಳದ ಕಠೋರವಾದ ಧ್ಯಾನದಿಂದಲೂ ಕೂಡ ಆ ಅಶುಭ ಕರ್ಮಗಳು ದೂರ ಆಗಲಿಲ್ಲ. ಅವು ದೂರ ಆಗಲಿಲ್ಲ. 6 ತಿಂಗಳದ ಆದ ನಂತರ ಏನು ಮಾಡಿದರು? ಇನ್ನು ಆಹಾರ ಬೇಕೇ ಬೇಕಲ್ಲ, ಶರೀರ ಇದೆ ಅಂತಂದರೆ ಆಹಾರವೂ ಅಗತ್ಯ. ಧರ್ಮದ ರಕ್ಷಣೆಗಾಗಿ ದಿಗಂಬರ ಮುನಿಗಳು ರತ್ನತ್ರಯ ಧರ್ಮದ ರಕ್ಷಣೆಗಾಗಿ ಆಹಾರವನ್ನು ಸ್ವೀಕರಿಸ್ತಾರೆ. ಅದೇ ಥರ ತೀರ್ಥಂಕರರು ತಮ್ಮ ರತ್ನತ್ರಯ ಧರ್ಮದ ರಕ್ಷಣೆಗಾಗಿ ಈ ಶರೀರಕ್ಕೆ ಒಂದು ಸಲ ಆಹಾರವನ್ನು ಕೊಡಬೇಕು ಅನ್ನುವಂತಹ ವಿಕಲ್ಪದಿಂದ, ಆಹಾರದ ವಿಕಲ್ಪದಿಂದ ಆಹಾರಕ್ಕೆ ಹೊರಟು ಹೋದರು. ಹೋಗಿ ಸುತ್ತಾಡಿ ಮತ್ತೆ ಬಂದುಬಿಟ್ರು. ಎಂಥ ಕರ್ಮ ನೋಡಿ! ಇದು ಯಾವ ಕರ್ಮ? ಅಂತರಾಯ ಕರ್ಮ. ಅಂತರಾಯ ಕರ್ಮ ನಮಗೆ ಯಾವಾಗ ಕಟ್ತದೆ ಗೊತ್ತಾ? ನಮಗೆ ಆಹಾರ ಸಿಗ್ತಾ ಇಲ್ಲ ಅಂತಂದರೆ ನಾವು ಆಹಾರವನ್ನು ಯಾರಿಗೂ ಕೊಟ್ಟಿಲ್ಲ, ದಾನ ಮಾಡಿಲ್ಲ, ಅತಿಥಿ ಸತ್ಕಾರ ಮಾಡಿಲ್ಲ, ದಾನ ಕೊಟ್ಟಿಲ್ಲ. ಔಷಧಿ ನೀಡಿಲ್ಲ ಅಂತಂದರೆ ಔಷಧಿ ಸಿಕ್ಕೋಲ್ಲ, ಔಷಧಿ ದಾನ ಮಾಡಿಲ್ಲ ಅಂತಂದರೆ ಔಷಧಿ ಸಿಗೋಲ್ಲ, ಆಹಾರ ದಾನ ಮಾಡಿಲ್ಲ ಅಂತಂದರೆ ಆಹಾರ ಸಿಗೋದಿಲ್ಲ. ಆಮೇಲೆ ಎಲ್ಲಾದರೂ ವಿಘ್ನವನ್ನು ಉಂಟು ಮಾಡಿರಬಹುದಲ್ಲ. ದಾನ ಕೊಡುವಾಗ ಇಂಥ ಎಷ್ಟೋ ಅಶುಭ ಕರ್ಮಗಳು ನಾಶವಾಗ್ತವೆ. ನೀವು ಸತ್ಪಾತ್ರ ದಾನ ಮಾಡ್ತೀರಲ್ಲ ಮುನಿಗಳಿಗೆ, ಯಾವ ಕರ್ಮಗಳನ್ನು ನಾಶ ಮಾಡ್ಕೊಳ್ತೀರಾ? ಅಂತರಾಯ ಕರ್ಮಗಳನ್ನು. ಅಂತರಾಯ ಕರ್ಮಗಳನ್ನು ತೊಳೆದು ಹಾಕ್ಬೋದು. ದಾನ ಮಾಡುವಾಗೋ ಅಥವಾ ದಾನ ಪಡೆಯುವಾಗ, ಮಾಡುವಾಗೋ ಅಥವಾ ಪಡೆಯುವಾಗ, ಮಾಡುವಾಗ ಈ ಕರ್ಮಗಳನ್ನೆಲ್ಲ ತೊಳೆದುಕೊಳ್ಳಬಹುದು. ದಾನ ಮಾಡುವಾಗ, ಔಷಧಿ ದಾನ ಮಾಡುವಾಗ, ಪಾಪ ಕರ್ಮಗಳನ್ನು ತೊಳ್ಕೊಳ್ತೀವಿ. ಆಹಾರ ದಾನ ಮಾಡುವಾಗ ಪಾಪ ಕರ್ಮಗಳನ್ನು ತೊಳ್ಕೊಳ್ತೀವಿ. ನಾವು ಯಾವ ವಸ್ತುವನ್ನು ಪರರಿಗೆ ಕೊಡ್ತೀವಿ ಅಲ್ಲ, ಆ ವಸ್ತು ಮರಳಿ ನಿಮಗೆ ಇಂದಿಲ್ಲ ನಾಳೆ ಬರ್ತದೆ, ತಿರುಗಿ ಬರ್ತದೆ. ಅದು ಹೊರಟೋಯ್ತು ಅಂತಂದರೆ ಹೊರಟೋಗಲ್ಲ. ಹಣ ಕೊಟ್ಟಿದ್ದೀರಾ ಅಂತಂದರೆ ಹಣ ಮರಳಿ ಬರ್ತದೆ, ಚಿಂತೆ ಮಾಡಬೇಡಿ. ಔಷಧಿ ಕೊಟ್ಟಿದ್ದೀರಾ, ರೆಡಿಮೇಡ್ ಔಷಧಿ ನಿಮಗೂ ತಿರುಗಿ ಬರ್ತದೆ.
ನೀವು ಯಾವಾಗ ರೋಗಿಗಳಾಗಿರ್ತೀರಲ್ಲ ಅದೇ ಕಾಲದಲ್ಲಿ ಅದು ನಿಮ್ಮ ಸಾಹಿತಿಗೆ ಬಂದುಬಿಡ್ತದೆ ಪುಣ್ಯಕರ್ಮ. ನೀವು ಕೊಟ್ಟದ್ದನ್ನು ನಿಮಗೆ ತಿರುಗಿಸಿ ಮತ್ತೆ ಪುನಃ ಕೊಟ್ಟು ಅದು ಹೋಗಿಬಿಡ್ತದೆ, ಫಲ ಕೊಟ್ಟು ಹೋಗಿಬಿಡ್ತದೆ ಕರ್ಮ. ಅದಕ್ಕಾಗಿ ನಾವು ದಯಾಭಾವನೆಯಿಂದ ಕರುಣಾಭಾವನೆಯಿಂದ ಯಾರು ದುಃಖಿಗಳೋ ಆ ದುಃಖಿ ಜೀವಿಗಳ ದುಃಖವನ್ನು ದೂರ ಮಾಡುವುದಕ್ಕೆ ಯಾವುದನ್ನು ಕೊಡಬೇಕು. ನಾವು ಕೊಟ್ಟಿದ್ದರೆ ನಮ್ಮ ದುಃಖವನ್ನು ನಾವು ಕೂಡ ದುಃಖದಲ್ಲಿರುವಾಗ ಭವಿಷ್ಯ ಕಾಲದಲ್ಲಿ ನಾವು ದುಃಖದಲ್ಲಿರ್ತೀವಲ್ಲ ಅಂತಹ ಸಮಯದಲ್ಲಿ ನಾವು ಕೊಟ್ಟು ಪುಣ್ಯಕರ್ಮವನ್ನು ಏನು ಕಟ್ಕೊಂಡಿದ್ದೇವೆ ಆ ಪುಣ್ಯಕರ್ಮ ನಮ್ಮನ್ನು ರಕ್ಷಿಸ್ತದೆ. ಕೊಟ್ಟಿಲ್ಲ ಅಂತಂದರೆ ಅಲ್ಲಿ ಯಾವ ಕರ್ಮ ಇದೆ? ಪಾಪ ಕರ್ಮ ಇದೆ. ಕೊಡುವವರಿಗೂ ವಿಘ್ನವನ್ನು ಉಂಟು ಮಾಡಿದರೆ ಯಾವ ಕರ್ಮ ಕಟ್ಟಿರೋದು? ಪಾಪ ಕರ್ಮ, ಅಂತರಾಯ ಕರ್ಮ. ಈ ಅಂತರಾಯ ಕರ್ಮ ನೀವು ವಿಘ್ನವನ್ನು ಮಾಡಿದ್ದೀರಾ ಅಂತಂದರೆ ಈ ಅಂತರಾಯ ಕರ್ಮ ನಿಮಗೂ ಕೂಡ ಭವಿಷ್ಯದಲ್ಲಿ ವಿಘ್ನವನ್ನು ಮಾಡುವಂತಹ ಕಾರ್ಯವನ್ನು ಮಾಡೇ ಮಾಡ್ತದೆ. ಆದಿನಾಥ್ ಭಗವಂತರಿಗೆ ಏನಾಗಿತ್ತು? 6 ತಿಂಗಳವರೆಗೆ ಆಹಾರ ಸಿಗಲಿಲ್ಲಂತೆ. ಯಾವ ಕರ್ಮ ಕಾಡಿತ್ತು? ಅಂತರಾಯ ಕರ್ಮ. ಏನು ಸಿಗಲಿಲ್ಲ? ಆಹಾರ ಸಿಗಲಿಲ್ಲ. ಆಮೇಲೆ ಅಂಥದ್ದೇ ಕಾರ್ಯವನ್ನು ಮಾಡಿರ್ಬೋದಲ್ಲ. ಏನು ಮಾಡಿದ್ರು? ಎತ್ತಿಗೆ ಅದೇ ಭಾವದಲ್ಲಿ, ಹಿಂದಿನ ಭಾವದಲ್ಲಿ ಅಂತಲ್ಲ, ಅದೇ ಭಾವದಲ್ಲಿ ಗೃಹಸ್ಥಾವಸ್ಥೆಯಲ್ಲಿ ಕಲಿಸ್ತಿದ್ರಲ್ಲ ಎಲ್ಲರಿಗೂ. ಸ್ಥಿತಿ ಹೇಗೆ ಮಾಡಬೇಕು, ಹೊಲ ಹೇಗೆ ಮಾಡಬೇಕು, ಹೇಗೆ ಬೀಜ ಬಿತ್ತಬೇಕು, ಈ ಪ್ರಾಣಿಗಳನ್ನು ಹೇಗೆ ಬಳಸಿಕೊಳ್ಬೇಕು, ಇವುಗಳಿಂದ ಹೇಗೆ ಕೆಲಸ ತಕ್ಕೊಳ್ಬೇಕು ಅನ್ನುವಂಥದ್ದನ್ನೆಲ್ಲ ತಿಳಿಸ್ತಿದ್ರಲ್ಲ, ತಿಳಿಸ್ಕೊಟ್ಟಿದ್ರಲ್ಲ ಜನಗಳಿಗೆ. ಆ ಸಮಯದಲ್ಲಿ ಇವರು ತಿಳಿಸುವಾಗ ಆ ಎತ್ತುಗಳಿಂದ ಯಾವ ಥರ ಕೆಲಸ ತಕ್ಕೊಳ್ಬೇಕು ಅನ್ನೋದನ್ನು ಕಲಿಸಿದ್ರಂತೆ. ಕಲಿಸಿ ಅವುಗಳನ್ನು ತಂದು ಕಟ್ಟಿದ್ರಂತೆ. ಕಟ್ಟಿ ಮೇವು ಹಾಕಿದ್ರಂತೆ, ನೀರು ಇಟ್ಟರಂತೆ. ಆದರೆ ಆ ಮುಸುಕನ್ನು ತೆಗಿಬೇಕಾಗಿತ್ತಲ್ಲ, ಬಾಯಿಯಿಂದ ಅದನ್ನು ದೂರ ಮಾಡಬೇಕಾಗಿತ್ತಲ್ಲ, ಅದನ್ನೇ ಮರೆತು ಬಿಟ್ಟರು ಗಡ್ಬಡಿಯಲ್ಲಿ. ಮರ್ತರು. ಆ ಪ್ರಾಣಿಗಳ ಒಂದು ಸಮಯದ ಆಹಾರದ ವಿಘ್ನ ಆಯಿತು. ಅದು ಗೊತ್ತಾದಾಗ ಮತ್ತೆ ತೆಗೆದರು. ತೆಗೆದು ಅಯ್ಯೋ ಏನು ಒಂದು ಇದು ಅಪರಾಧ ಆಯ್ತಲ್ಲ ಅಂತ ಅನ್ನಿಸ್ತು. ಹೀಗೆ ಅನ್ನಿಸಿದಾಗ ಆ ಕಟ್ಟಿರ್ತಕ್ಕಂಥ ಅಂತರಾಯ ಕರ್ಮ ಆ ಪಶ್ಚಾತ್ತಾಪ ಭಾವನೆಯಿಂದ, ಆ ಪ್ರತಿಕ್ರಮಣ ಭಾವನೆಯಿಂದ ನಾಶ ಆಗಬೇಕಲ್ಲ. ನಾವು ಪ್ರತಿಕ್ರಮಣ ಮಾಡ್ತೀವಲ್ಲ, ಎಲ್ಲ ಕರ್ಮಗಳು ಕಟ್ಟಿರ್ತಕ್ಕಂಥ ಕರ್ಮಗಳು ನಾಶ ಆಗ್ತವೆ ಅನ್ನುವಂಥದ್ದು ಏನು ಗ್ಯಾರಂಟಿ ಇಲ್ಲ. ಉಳ್ಕೊಳ್ಬೋದು. ಯಾಕೆ ಉಳ್ಕೊಳ್ಬೋದು ಅಂತಂದರೆ ನಾವು ಪ್ರತಿಕ್ರಮಣವನ್ನು, ಪಶ್ಚಾತ್ತಾಪ ಭಾವನೆಯನ್ನು ಅಂತರಂಗದಿಂದ ಮಾಡಿಲ್ಲ ಅಂತಂದರೆ ಕರ್ಮಗಳು ಹಾಗೆ ಉಳ್ಕೊಂಡಿರ್ತವೆ. ಪ್ರತಿಕ್ರಮಣ ಮಾಡುವಾಗ ಕಣ್ಣೀರು ಹಾಕಬೇಕು. ನಾನು ಇಂಥ ಅಪರಾಧಗಳನ್ನು ಮಾಡಿದ್ದೇನೆ, ಇಂಥ ಅಪರಾಧಗಳ ಫಲ ನನಗೆ ಬೇಡ, ಇವೆಲ್ಲ ಮಿಥ್ಯೆಯಾಗಲಿ, ನಿರರ್ಥಕವಾಗಲಿ, ಫಲ ಕೊಡಬಾರದ ಹಾಗೆ ಆಗಲಿ ಅನ್ನುವಂಥ ಭಾವನೆಯನ್ನು ಮಾಡಿಕೊಳ್ಬೇಕು. ನಾನು ಅಜ್ಞಾನತನದಿಂದ ಅಪರಾಧವನ್ನು ಮಾಡಿದ್ದೇನೆ, ನನ್ನಿಂದ ಭಾಳಷ್ಟು ಕೆಟ್ಟ ಕೆಲಸಗಳಾಗಿವೆ ಅಂತ ಪಶ್ಚಾತ್ತಾಪ ಇರಬೇಕು. ಆ ಪಶ್ಚಾತ್ತಾಪದಿಂದ ಏನಾಗ್ತದೆ? ಪ್ರತಿಕ್ರಮಣ ಆಗ್ತದೆ. ಪಶ್ಚಾತ್ತಾಪ ಆದಾಗ ಕರ್ಮಗಳು ಕ್ಷಯವಾಗ್ತವೆ. ಮತ್ತು ನಿದತ್ತಿ ನಿಕಾಸಿತ ಅನ್ನುವಂತಹ ಕರ್ಮಗಳು ಕಟ್ಟಿವೆ ಅಂತಂದರೆ ಅವು ಕ್ಷಯ ಆಗುವುದೇ ಇಲ್ಲ. ಬೇಕಾದಂಥ ಪ್ರತಿಕ್ರಮಣ ಮಾಡಿದರೂ
ಪ್ರತಿಕ್ರಮಣ ಕಾಲದಲ್ಲೂ ನಿಮಗೆ ಫಲವನ್ನು ಕೊಡ್ಬೋದು. ಕರ್ಮಗಳಲ್ಲಿ ಇರುವಂತಹ ಯಾವ ಫಲದಾಯಕ ಶಕ್ತಿ ಇದೆ ಅದು ಭಯಂಕರ ಒಂದು ವಿಚಿತ್ರವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಆ ಕರ್ಮಗಳನ್ನೆಲ್ಲ ಕ್ಷಯ ಮಾಡಿಕೊಳ್ಳಬೇಕು ಅಂತಂದರೆ ನಾವು ಮೊಟ್ಟ ಮೊದಲು ಏನಾಗಬೇಕು, ನಾವು ಶೀಲವಂತರಾಗಬೇಕು. ಸಮ್ಯಕ್ ದೃಷ್ಟಿಗಳಾಗ್ತೇವೆ ಅಂತಂದರೆ ಹೊಸ ಕರ್ಮಗಳು 41 ಕರ್ಮಗಳು ಕಟ್ಟುವುದೇ ಇಲ್ಲ. ಇನ್ನು ಯಾವ ಕಟ್ಟಿವೆ ಅವೆಲ್ಲ ಅಪರಾಧ ಕಾಲದಲ್ಲಿ, ಕುಶೀಲ ಕಾಲದಲ್ಲಿ ಕಟ್ಟಿವೆ. ಅವುಗಳನ್ನೆಲ್ಲ ನಾಶ ಮಾಡಿಕೊಳ್ಳಬೇಕು ಅಂತಂದರೆ ಶೀಲಧಾರಣೆಯನ್ನು ಮಾಡಿಕೊಂಡು ಪ್ರತಿಕ್ರಮಣ ಮಾಡಿದಾಗ ಆ ಕರ್ಮಗಳೆಲ್ಲ ಕ್ಷಯವಾಗ್ತವೆ, ನಿರ್ಜರೆ ಆಗ್ತವೆ. ಹೊಸ ಕರ್ಮಗಳು ಕಟ್ಟೋದಿಲ್ಲ, ಹಳೆ ಕರ್ಮಗಳು ಉಳಿಯುವುದಿಲ್ಲ. ಆಮೇಲೆ ಈ ಥರ ಆತ್ಮ ಕರ್ಮಗಳ ನಿರ್ಜರೆಯನ್ನು ಮಾಡಿಕೊಂಡು ಶಾಶ್ವತ ಸುಖಿಯಾಗ್ತಾನೆ. ಭೌತಿಕ ಸುಖಗಳನ್ನೂ ಪಡಿತಾನೆ ಧರ್ಮದ ಮಹಿಮೆಯಿಂದ, ಮತ್ತು ಆತ್ಮಿಕ ಪಾರಮಾರ್ಥಿಕ ಅತೀಂದ್ರಿಯ ಸುಖವನ್ನೂ ಕೂಡ ಆತ್ಮ ಪಡಿತಾನೆ. ಈ ಥರದಿಂದ ವೃಷಭನಾಥ ಭಗವಂತರಿಂದ ಹಿಡಿದುಕೊಂಡು ಮಹಾವೀರ ಭಗವಂತರವರೆಗಿನ 24 ಜನ ತೀರ್ಥಂಕರೆಲ್ಲ ಸುಖ ದುಃಖಗಳಿಗೆ ನಮ್ಮ ಕರ್ಮಗಳೇ ಕಾರಣ ಅನ್ನುವುದನ್ನು ಎಲ್ಲರೂ ಹೇಳಿದ್ದಾರೆ. ಆ ಹೇಳಿದ್ದನ್ನೇ ಕೇಳಿ ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವನ್ನು, ಈ ಶೀಲವನ್ನು ಸ್ವೀಕಾರ ಮಾಡಿ, ಕುಶೀಲವನ್ನು ತ್ಯಾಗ ಮಾಡಿ, ಕರ್ಮಗಳ ಆಶ್ರವವನ್ನು ತಡೆಗಟ್ಟಿ, ಸಮ್ಯಕ್ತ್ವದಿಂದ 41 ಕರ್ಮಗಳನ್ನು ತಡೆಗಟ್ಟಿ, ಚಾರಿತ್ರದಿಂದ ಎಲ್ಲ ಕರ್ಮಗಳನ್ನು ತಡೆಗಟ್ಟಿ. ಧರ್ಮ ಎರಡೇ ಪ್ರಕಾರದ್ದಿದೆ, ಸಮ್ಯಕ್ತ್ವ ಧರ್ಮ ಮತ್ತು ಚಾರಿತ್ರ ಧರ್ಮ ಎರಡೇ ಪ್ರಕಾರದ್ದು. ಸಮ್ಯಕ್ತ್ವ ಧರ್ಮವನ್ನು ಸ್ವೀಕಾರ ಮಾಡುವಂತಹ ಶೀಲವಂತರಿಗೆ 41 ಪಾಪ ಕರ್ಮಗಳು ಕಟ್ಟುವುದಿಲ್ಲ. ಮತ್ತು ಚಾರಿತ್ರ ಧರ್ಮವನ್ನು ಸ್ವೀಕಾರ ಮಾಡುವಂತಹ ಶೀಲವಂತರಿಗೆ ಅದೆಷ್ಟು ಕರ್ಮಗಳಿವೆ ಒಳಗಡೆಗೆ ಅವು ಎಲ್ಲ ನಿರ್ಜರೆಯಾಗಿ ಹೋಗ್ತವೆ. ಆದರೆ ಇದು ಈ ಚಾರಿತ್ರ ಅನ್ನುವಂಥ ಶೀಲ ಎಂತಹ ಶೀಲ ಗೊತ್ತೇ? ಈ ಚಾರಿತ್ರ ಅನ್ನುವಂತಹ ಶೀಲ ಸಮ್ಯಕ್ತ್ವದ ಜೊತೆಯಲ್ಲಿ ಇರತಕ್ಕಂಥ ಶೀಲ. ಎಲ್ಲ ಶೀಲಗಳಲ್ಲಿ ಮಹಾಶೀಲ ಯಾವುದು? ಚಾರಿತ್ರವೋ ಅಥವಾ ಸಮ್ಯಕ್ತ್ವವೋ? ಸಮ್ಯಕ್ತ್ವ ಮಹಾಶೀಲ. ಇದಿಲ್ಲದೆ ಚಾರಿತ್ರಕ್ಕೆ ಶೀಲ ಅನ್ನತಕ್ಕಂತಹ ಹೆಸರೇ ಬರುವುದಿಲ್ಲ. ಸಮ್ಯಕ್ತ್ವ ಇದ್ದಾಗ ಚಾರಿತ್ರಕ್ಕೆ ಶೀಲ ಅನ್ನುವಂಥ ಹೆಸರು ಬರ್ತದೆ. ಸಮ್ಯಕ್ತ್ವ ಇಲ್ಲದಂತಹ ಚಾರಿತ್ರನೂ ಇರಬಹುದಲ್ಲ, ಅದು ಕೂಡ ಕುಶೀಲ. ಸಮ್ಯಕ್ತ್ವ ಇಲ್ಲದೇ ಇರುವಂತಹ ಚಾರಿತ್ರ, ಆ ಚಾರಿತ್ರವೂ ಕೂಡ ಕುಶೀಲ. ಇನ್ನು ಇದರಲ್ಲಿ ಶ್ರೇಷ್ಠ ಯಾವುದು? ಯಾವ ಶೀಲ ಶ್ರೇಷ್ಠ? ಸಮ್ಯಕ್ತ್ವ ಶೀಲ ಶ್ರೇಷ್ಠವೋ ಅಥವಾ ಚಾರಿತ್ರ ಶೀಲ ಶ್ರೇಷ್ಠ? ಸಮ್ಯಕ್ತ್ವದ ಶೀಲ ಶ್ರೇಷ್ಠ. ಚಾರಿತ್ರದ ಶೀಲ ಅಶ್ರೇಷ್ಠ ಅಂತಲ್ಲ, ಅದು ಯಾವ ಅರ್ಥದಲ್ಲಿ ಶ್ರೇಷ್ಠ ಅಂತಂದರೆ ನೋಡಿ, ಸಮ್ಯಕ್ತ್ವ ಶೀಲ ಬಂದಾಗ ಜನಗಳು ಆ ಸಮ್ಯಕ್ತ್ವ ಶೀಲವಂತರನ್ನು ಯಾರೂ ಪೂಜಿಸುವುದಿಲ್ಲ. ಪೂಜಿಸ್ತಾರ? ಇಲ್ಲ. ಆದರೆ ಆ ಶೀಲದ ಜೊತೆಯಲ್ಲಿ ಈ ಚಾರಿತ್ರ ಧರ್ಮ ಸೇರಿಕೊಂಡಿತು ಅಂತಂದರೆ ಆ ಸಮ್ಯಕ್ತ್ವವನ್ನು ಪೂಜಿಸ್ತಾರೆ ಮತ್ತು ಚಾರಿತ್ರವನ್ನು ಪೂಜಿಸ್ತಾರೆ. ತಿಳ್ಕೊಳ್ತಾ ಇದ್ದೀರಲ್ಲ? ಬಹಳ ತಿಳಿದುಕೊಳ್ತಕ್ಕಂಥ ವಿಷಯವನ್ನು ಹೇಳ್ತಾ ಇದ್ದೀವಿ. ಸಮ್ಯಕ್ತ್ವ ಇಲ್ಲದಂತಹ ಚಾರಿತ್ರವನ್ನು ಕುಶೀಲ ಅಂತಂದರು.
ಆ ಕುಶೀಲದ ಪೂಜೆ ಆಗಬೇಕೇ? ಶಕ್ಕಿಲ್ಲ. ಆ ಚಾರಿತ್ರವನ್ನೂ ಕೂಡ ಭಗವಂತರು ಪೂಜಿಸಲಿಕ್ಕೆ ಹೇಳಿಲ್ಲ. ಅದು ಪೂಜನೀಯ ವಂದನೀಯ ಅಲ್ಲ. ಯಾಕೆಂದರೆ ಕುಶೀಲತನವನ್ನು ಸ್ವೀಕಾರ ಮಾಡಿದೆ. ಆ ಕುಶೀಲ ಯಾಕೆ ಬಂತು ಅಂತಂದರೆ ಸಮ್ಯಕ್ತ್ವ ಇಲ್ಲದ ಕಾರಣದಿಂದ ಬಂತು. ಚಾರಿತ್ರ ಸುಶೀಲಿತ್ತು, ಕುಶೀಲ ಯಾಕೆ ಆಯಿತು? ಸಮ್ಯಕ್ತ್ವ ಇಲ್ಲದ ಕಾರಣ. ಮತ್ತೇನೂ ಇಲ್ಲದ ಕಾರಣ? ಆ ಚಾರಿತ್ರಕ್ಕೆ ಎರಡು ಪಕ್ಷ ಇದೆ. ಒಂದು ಹೊರಪಕ್ಷ, ಇನ್ನೊಂದು ಒಳಪಕ್ಷ. ಹೊರಪಕ್ಷದ ಚಾರಿತ್ರ ಧರ್ಮಕ್ಕೆ ದ್ರವ್ಯ ಚಾರಿತ್ರ ಅಂತ ಕರೀತಾರೆ. ಒಳಪಕ್ಷದ ಚಾರಿತ್ರ ಧರ್ಮಕ್ಕೆ ಭಾವ ಚಾರಿತ್ರ ಅಂತ ಕರೀತಾರೆ. ಭಾವ ಚಾರಿತ್ರ ಇಲ್ಲದಂತಹ ಯಾವ ದ್ರವ್ಯ ಚಾರಿತ್ರ ಇದೆಯೋ ಅದು ಕೂಡ ಕುಶೀಲ. ಅದು ಕೂಡ ಕುಶೀಲ. ಯಾಕೆಂದರೆ ಅದರಿಂದ ಕರ್ಮಗಳ ಸಂವರ, ಆಶ್ರವ ಇದೆರಡೂ ಇಲ್ಲ. ಆಶ್ರವ ಇದೆ, ಸಂವರ ಇಲ್ಲ. ಆಶ್ರವ ಇದೆ, ಸಂವರ ಇಲ್ಲ. ಬಂದಿದೆ, ನಿರ್ಜರಿ ಇಲ್ಲ. ನಿರ್ಜರಿ ಇಲ್ಲ. ಅದಕ್ಕಾಗಿ ಇಂಥ ಚಾರಿತ್ರ ನಮ್ಮ ಬದುಕಿಗೆ ಬರಬಾರದು. ಎಂಥ ಚಾರಿತ್ರ? ಚಾರಿತ್ರ ಬಂದು ಆ ಚಾರಿತ್ರದಿಂದ ನಮ್ಮ ಕರ್ಮಗಳಿಗೆ ಸಂವರ ಇಲ್ಲ, ಆ ಕರ್ಮಗಳಿಗೆ ನಿರ್ಜರೆ ಇಲ್ಲ ಅಂತಂದರೆ ಆ ಚಾರಿತ್ರ ಕುಶೀಲ. ಅದು ನಮ್ಮ ಬದುಕಿನಲ್ಲಿ ಎಂದೂ ಬರಬಾರದು. ಶೀಲ ಮತ್ತು ಕುಶೀಲ ಅನ್ನತಕ್ಕಂಥ ಈ ವಿಷಯವನ್ನು ಆಳವಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡಿಕೊಳ್ಳಿ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವೇ ತೀರ್ಥ. ಈ ತೀರ್ಥವನ್ನು ತೀರ್ಥಂಕರರು ಧರಿಸಿ, ತಾವೂ ಧರಿಸಿದರು ಮತ್ತು ಈ ತೀರ್ಥದ ಉಪದೇಶವನ್ನು ಜನಗಳಿಗೆ ಮಾಡಿದರು. ಆದ್ದರಿಂದ ಅವರು ತೀರ್ಥಂಕರೆನ್ನಿಸಿಕೊಂಡು ಮುಕ್ತಿಯನ್ನು ಸಾಧಿಸಿಕೊಂಡರು. ತೀರ್ಥಂಕರ ಅಂತಂದರೆ ತೀರ್ಥವನ್ನು ತಾವು ಆಚರಿಸುವವರು ಮತ್ತು ತೀರ್ಥವನ್ನು ಮುಂದುವರಿಸಲಿಕ್ಕೆ ಉಪದೇಶವನ್ನು ನೀಡಿ ಜನರ ಕಲ್ಯಾಣವನ್ನು ಮಾಡುವಂತಹ ಕಾರ್ಯವನ್ನು ಅವರು ಮಾಡ್ತಾರೆ. ಆದ್ದರಿಂದ ಕರ ಮಾಡುವವರು, ಕರ ಅಂದರೆ ಮಾಡುವವರು. ತೀರ್ಥ ಅಂತಂದರೆ ರತ್ನತ್ರಯ. ಈ ರತ್ನತ್ರಯ ಧರ್ಮವನ್ನು ತಾವು ಮಾಡಿ ಮತ್ತೊಬ್ಬರಿಗೂ ಕೂಡ ಅದರ ಬೋಧನೆಯನ್ನು ಕೊಟ್ಟು ಹೋಗಿದ್ದಾರಲ್ಲ, ಅದಕ್ಕಾಗಿ ಅವರು ತೀರ್ಥಂಕರರು ಅಂತ ಅನಿಸಿಕೊಂಡ್ರು. ತೀರ್ಥಂಕರರು. ಈ ತೀರ್ಥಂಕರ ಪ್ರಕೃತಿ ಕಟ್ಟಿದ ನಂತರ ಎಷ್ಟು ಭವಗಳಲ್ಲಿ ನಾವು ತೀರ್ಥಂಕರಾಗಬಹುದು? 3ನೇ ಭವದಲ್ಲಿ ನಿಯಮದಿಂದ. ಯಾವ ಥರ 3 ಭವ? ಯಾವ ಭವದಲ್ಲಿ ನಾವು ಕಟ್ಟಿಕೊಂಡಿರ್ತೇವೆ ಆ ಭವ 1. ಆಮೇಲೆ ಇದನ್ನು ಕಟ್ಟಿಕೊಂಡು ಎಲ್ಲಿ ಹೋಗ್ತೇವೆ? ದೇವಗತಿಗೂ ಹೋಗ್ಬೋದು ಮತ್ತು ಹೋಗುವುದಕ್ಕೆ 2 ದಾರಿ ಇದೆ. ಹೋಗುವುದಕ್ಕೆ 2 ದಾರಿಗಳಿವೆ. ತೀರ್ಥಂಕರ ಪ್ರಕೃತಿಯನ್ನು, ಈ ಕರ್ಮವನ್ನು ಕಟ್ಟಿಕೊಂಡಿರ್ತಕ್ಕಂತಹ ಮನುಷ್ಯ ಮರಣ ಹೊಂದಿ ಮನುಷ್ಯನಾಗಲಿಕ್ಕೆ ಶಕ್ಕಿಲ್ಲ. ಮರಣ ಹೊಂದಿ ತಿರ್ಯಂಚಗತಿಗೆ ಹೋಗುವುದೇ ಇಲ್ಲ. 2 ಗತಿಗಳಿಗೆ ಹೋಗ್ಬೋದು. ಒಂದು ದೇವಗತಿ ಮತ್ತು ಇನ್ನೊಂದು ನರಕಗತಿ. ಅಯ್ಯೋ, ಇಷ್ಟೊಂದು ದೊಡ್ಡ ಪುಣ್ಯ ಪ್ರಕೃತಿಯನ್ನು ಕಟ್ಟಿಕೊಂಡು ನರಕಕ್ಕೆ ಹೇಗೆ ಹೋಗ್ತಾರೆ ಅಂತ ದೊಡ್ಡ ಕ್ವಶನ್ ಆಗ್ಬೋದು. ನಿಮಗೆ ದೊಡ್ಡ ಪ್ರಶ್ನೆ ಉಂಟಾಗಬಹುದು. ಯಾಕೆ ಹೋಗ್ತಾರೋ ಅಂತಂದರೆ ನೋಡಿ, ಅಜ್ಞಾನ ಇರುವಾಗ, ಕುಶೀಲದಲ್ಲಿರುವಾಗ, ಕುಶೀಲದ ದಾರಿಯನ್ನು ನಡೆಯುವಾಗ ನಾವು ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರದಿಂದ ಕೂಡಿಕೊಂಡಿರ್ತೇವೆ. ಆವಾಗ ನಾವು ಅಜ್ಞಾನಿಗಳಾಗಿರ್ತೇವೆ. ಅಜ್ಞಾನದ ಕಾಲದಲ್ಲಿ ನಾವು ಎಂಥ ಪಾಪಕರ್ಮಗಳನ್ನು ಮಾಡಲಿಕ್ಕೆ ಶಕ್ಕಿಲ್ಲ.
ಎಂಥೆಂಥ ದೊಡ್ಡ ಕರ್ಮಗಳನ್ನು ಮಾಡ್ಬೋದು. ಆಮೇಲೆ ಅಂಥ ಪಾಪವನ್ನು, ಅಂಥ ದೊಡ್ಡ ಕರ್ಮಗಳನ್ನು ಮಾಡುವಾಗ ನರಕಗತಿ ಕಟ್ತದೋ ಅಥವಾ ಇಲ್ಲ? ಕಟ್ತದೆಯಲ್ಲ. ಇನ್ನು ನರಕಗತಿ ಕಟ್ಟಿತು ಅಂತ ಇಟ್ಟುಕೊಳ್ಳಿ, ನರಕಗತಿ ಕಟ್ಟಿತು. ಆಮೇಲೆ ಈ ನರಕಗತಿ ಕಟ್ಟಿದ ನಂತರ ಈ ತೀರ್ಥಂಕರ ಪ್ರಕೃತಿಯಂತಹ ಈ ಪುಣ್ಯಕರ್ಮವನ್ನು ನಾವು ಕಟ್ಟಿಕೊಳ್ಳಿಕ್ಕೆ ಶಕ್ಕಿದೆಯಲ್ವೋ? ಅದು ಕೂಡ ಶಕ್ಕಿದೆ. ಒಂದು ಕಡೆಗೆ ನರಕಗತಿಯನ್ನು ಕಟ್ಟಿಕೊಂಡಿದ್ದಾನೆ, ಮತ್ತೊಂದು ಕಡೆಗೆ ತೀರ್ಥಂಕರನಾಗುವಂತಹ ಭಾಗ್ಯವನ್ನು ಕೂಡ ಪಡೆದುಕೊಂಡು ಆ ಕರ್ಮವನ್ನು ಕಟ್ಟಿಕೊಂಡು ಅದರ ಫಲವನ್ನು ಭೋಗಿಸುವಂಥವನಾಗಿದ್ದಾನೆ. ಇಂಥ ಜೀವ ಯಾವ ಗತಿಯನ್ನು ಕಟ್ಟಿಕೊಂಡಿದ್ದಾನೆ ಆ ಗತಿಗೆ ಹೋಗಲೇಬೇಕಲ್ಲ, ಹೋಗಲೇಬೇಕು. ಯಾಕೆಂದರೆ ಗತಿ ಆಯುಕರ್ಮ ಒಂದು ಸಲ ಕಟ್ಟಿದ ನಂತರ ಚೇಂಜ್ ಆಗೋಲ್ಲಲ್ಲ. ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು ಆಯುಷ್ಯದಲ್ಲಿ, ಆದರೆ ಚೇಂಜ್ ಆಗೋಲ್ಲ. ಕಡಿಮೆ ಆಯಿತು ಅಂತಂದರೆ ಅಪಕರ್ಷಣ, ಆಗಲಿಲ್ಲ ಹೆಚ್ಚಾಯಿತು ಅಂತಂದರೆ ಉತ್ಕರ್ಷಣ, ಏನೂ ಆಗಲಿಲ್ಲ ಅಂತಂದರೆ ಏನೂ ಆಗಲಿಲ್ಲ ಅಷ್ಟೇ ಇದೆ. ಏನಾದರೂ ವ್ಯತ್ಯಾಸ ಆಗ್ಬೋದು. ಆಗದಿದ್ರೂ ಕೂಡ ನರಕ ಗತಿ ಕಟ್ಟಿದೆ ಅಂದಮೇಲೆ, ನರಕಾಯು ಕಟ್ಟಿದೆ ಅಂದಮೇಲೆ ನರಕಗತಿಗೆ ಹೋಗುವುದು ನಿಶ್ಚಿತ. ಆದರೆ ತೀರ್ಥಂಕರ ಪ್ರಕೃತಿಯನ್ನು ಯಾರು ಕಟ್ಕೊಳ್ತಾರೆ ಅಂತಂದರೆ, ಯಾರು ಮನುಷ್ಯಾಯುವನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೆ ತೀರ್ಥಂಕರ ಪ್ರಕೃತಿ ಕಟ್ಟುವುದೇ ಇಲ್ಲ. ಯಾರು ತಿರ್ಯಂಚಗತಿಯನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೂ ಕೂಡ ತೀರ್ಥಂಕರ ಪ್ರಕೃತಿ ಕಟ್ಟುವುದೇ ಇಲ್ಲ. ಇನ್ನೆರಡು ಗತಿ ಉಳಿಯಿತು, ದೇವಗತಿ, ನರಕಗತಿ. ನರಕಗತಿಯನ್ನು ಕಟ್ಟಿಕೊಂಡಿದ್ದರೆ ನಡೀತದೆ, ತೀರ್ಥಂಕರ ಕರ್ಮವನ್ನು ಕಟ್ಟಿಕೊಳ್ಳಲಿಕ್ಕೆ ನಡೀತದೆ. ದೇವಗತಿಯನ್ನು ಕಟ್ಟಿಕೊಂಡಿದ್ದರೂ ನಡೀತದೆ. ಅದಕ್ಕಾಗಿ ತೀರ್ಥಂಕರರಾಗಿ ಹುಟ್ಟುವಂತಹ ಗತಿಗಳೆಷ್ಟು ಅಂತಂದರೆ, ಎಲ್ಲಿಂದ ಬಂತು, ಎಷ್ಟು ಗತಿಗಳಿಂದ ಬಂದು ಹುಟ್ಟುತ್ತಾರೆ ಅಂತಂದರೆ, ಒಂದು ನರಕದಿಂದ ಮತ್ತೊಂದು ದೇವಗತಿಯಿಂದ, ಎರಡು ಗತಿಯಿಂದ ಬಂದು ತೀರ್ಥಂಕರರಾಗಿ ಹುಟ್ಟುತ್ತಾರೆ. ಇನ್ನು ಭವಿಷ್ಯ ಕಾಲದಲ್ಲಿ ಪ್ರಥಮ ತೀರ್ಥಂಕರು ಏನಾಗುವವರಿದ್ದಾರಲ್ಲ, ಮಹಾಪದ್ಮ, ಏನು ಹೆಸರಿದೆ, ಮಹಾಪದ್ಮ ಅನ್ನುವಂತಹ ಉತ್ಸರ್ಪಣಿ ಕಾಲದ ತೃತೀಯ ಕಾಲದ ಪ್ರಾರಂಭದಲ್ಲಿ ಆಗುವಂತಹ ತೀರ್ಥಂಕರರು ಮಹಾಪದ್ಮ ಅನ್ನುವಂಥ ತೀರ್ಥಂಕರಾಗೋರಿದ್ದಾರೆ. ಎಲ್ಲಿಂದ ಬರ್ತಾರೆ ಗೊತ್ತಾ? ಅವರು ನರಕದಿಂದ ಬಂದು ತೀರ್ಥಂಕರಾಗೋರಿದ್ದಾರೆ. ಯಾವ ಜೀವದು? ರಾಜ ಶ್ರೇಣಿಕನ ಜೀವ. ಆ ಶ್ರೇಣಿಕ ನರಕಗತಿಯನ್ನು ಹೇಗೆ ಕಟ್ಕೊಂಡ? ಯಶೋಧರ ಮುನಿಗಳ ಮೇಲೆ ಉಪಸರ್ಗವನ್ನು ಮಾಡ್ತಾ ಇರುವಾಗ ನರಕಗತಿ ಕಟ್ಟಿತು. 7ನೇ ನರಕ ಕಟ್ಟಿತು, 7ನೇ ನರಕದ ಆಯುಷ್ಯ ಕಟ್ಟಿತು. ಆದರೆ ಅಜ್ಞಾನಾವಸ್ಥೆಯಲ್ಲಿ ನರಕಗತಿಯನ್ನು ಕಟ್ಕೊಂಡಲ್ಲ, ಉಪಸರ್ಗ ಮಾಡಿ ಅಜ್ಞಾನಾವಸ್ಥೆಯಲ್ಲಿ ನರಕಗತಿಯನ್ನು ಕಟ್ಟಿಕೊಂಡಿದ್ದರೂ ಜ್ಞಾನೋದಯವಾದಾಗ ಈ ಮಿಥ್ಯಾತ್ವ ಅನ್ನುವಂತಹ ಕುಶೀಲವನ್ನು ತ್ಯಾಗ ಮಾಡಿ ಸಮ್ಯಕ್ತ್ವ ಅನ್ನುವಂತಹ ಶೀಲವನ್ನು ಧಾರಣೆ ಮಾಡ್ತಾನೆ. ಮಣಿಯಲ್ಲಿ ಈ ಕುಶೀಲದ ವಿಷಯದಲ್ಲಿ ಜಗಳಿತ್ತು. ಕುಶೀಲ ಬಿಡಪ್ಪ ಕುಶೀಲ ಬೇಡ ಬದುಕಿನಲ್ಲಿ ಅಂತಂದ್ರೂ ಬಿಡ್ತಿರಲಿಲ್ಲ. ಯಾರು? ರಾಜ ಶ್ರೇಣಿಕ. ಆದರೆ ಒತ್ತಾಯ ಮಾಡುವಂಥವ್ರು ಯಾರಿದ್ರಲ್ಲಿ? ಬಿಡು ಅನ್ನುವುದಕ್ಕೆ ಯಾರು ನಿಮಿತ್ತ ಆಗಿದ್ರು? ಆತನ ಪತ್ನಿ ಚೇಳನಾರಾಣಿ. ಬಿಡು. ಚೇಳನಾರಾಣಿ ಶೀಲವನ್ನು ಧರಿಸಿದ್ದಳು, ಆದರೆ ಪತಿ ಶೀಲವನ್ನು ಧರಿಸಿರಲಿಲ್ಲ. ಕುಶೀಲದಿಂದ ಹೊರತರಬೇಕು ಅನ್ನುವಂತಹ ಅದೆಷ್ಟು ಆಸಕ್ತಿ ಮಣಿಯಲ್ಲಿ ಇದ್ದಂಥ ಆತನ ಪತ್ನಿಗೆ ಬಹಳ ದೊಡ್ಡ ಆಸಕ್ತಿ ಇತ್ತು ಅದರಲ್ಲಿ. ನನ್ನ ಪತಿ ಹಾಳಾಗಬಾರ್ದು, ನನ್ನ ಪತಿ ಕುಶೀಲದಿಂದ ಮರಣ ಹೊಂದಿ, ಬಾಲ್ ಮರಣ ಹೊಂದಿ. ಕುಶೀಲದವರು ಯಾವ ಮರಣವನ್ನು ಹೊಂತಾರೆ? ಬಾಲ್ ಮರಣ.
ಕುಶೀಲಿದ್ದವರು ಮಿಥ್ಯಾ ಮರಣವನ್ನು ಹೊಂತಾರೆ, ಬಾಲ್ ಮರಣ ಆಗ್ತದೆ, ಅದು ಸಲ್ಲೇಖನ ಮರಣ ಅಲ್ಲ. ಅದಕ್ಕಂತನೇ ಮಿಥ್ಯಾತ್ವ ಬಿಡಿ 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 ಅಂತ ನಾವು ಹೇಳ್ತಾ ಇದ್ದೀವಿ ನೋಡಿ. ನಾವು ಸತತವಾಗಿ ಹೇಳ್ತೀವಿ, ನಾವು ಸತತವಾಗಿ ಇದನ್ನೇ ಹೇಳ್ತೀವಿ. ಯಾವ ಥರ ಚರಣ ರಾಣಿ ಹೇಳ್ತಿದ್ದಳಲ್ಲ, ಅದೇ ಥರ ನಾವು ಸತತವಾಗಿ ಹೇಳ್ತೀವಿ. ಯಾಕೆ? ಚರಣ ರಾಣಿ ಕೇವಲ 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 ಪತಿಗೆ ಉಪಕಾರ ಮಾಡಬೇಕು ಅನ್ನುವಂಥ ವಿಚಾರ ಇತ್ತು. ಆದರೆ ನಮಗೆ 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 ಎಲ್ಲರಿಗೂ ಉಪಕಾರ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಎಲ್ಲರೂ ಉಪಕಾರ ಆಗಲಿ, ಎಲ್ಲರೂ ಕುಶೀಲದಿಂದ ಹೊರಬಂದು ಶೀಲವನ್ನು ಧರಿಸಲಿ ಅನ್ನುವಂತಹ ಸಮ್ಯಕ್ ಜ್ಞಾನವನ್ನು ಯಾವಾಗಲೂ ನೀಡ್ತಿರ್ತೀವಿ, ಯಾವಾಗಲೂ ನೀಡ್ತಿರ್ತೀವಿ. ನರಕಗತಿ ಕಟ್ಟಿದ್ರೂ ಕಟ್ಟಿರ್ಬೋದು ಯಾರಿಗಾದರೂ. ಯಾವ ಕಾಲದಲ್ಲಿ? ಕುಶೀಲ ಸೇವನೆ ಮಾಡುವ ಕಾಲದಲ್ಲಿ. ನರಕಗತಿ ಕಟ್ಟಿದ್ರೂ ಕಟ್ಟಿರ್ಬೋದು. ಆದರೆ ಇಂಥ ಪ್ರವಚನಗಳಿಂದ ಜ್ಞಾನೋದಯವಾಗಿ ಈ ಸಮ್ಯಕ್ತ್ವ ಶೀಲವನ್ನು, ಸಮ್ಯಕ್ ಜ್ಞಾನದ ಶೀಲವನ್ನು ಸ್ವೀಕಾರ ಮಾಡ್ತೀರಾ ಅಂತಂದರೆ ನೀವು 6ನೇ ನರಕವನ್ನು ಕಟ್ಟಿಕೊಂಡಿದ್ದರೂ 1ನೇ ನರಕಕ್ಕಿಂತ ಕೆಳಗಿನ ನರಕದಲ್ಲಿ ಹುಟ್ಟುವುದಿಲ್ಲ ಅನ್ನುವಂಥದ್ದು ಗ್ಯಾರಂಟಿ ಇದೆ. ಎಂಥ ಪಾಪಿಗಳಿಗೂ ಕೂಡ ಈ ಸಮ್ಯಕ್ ಜ್ಞಾನ, ಈ ಜಿನ್ವಾಣಿ ಶಾಸ್ತ್ರದ ದಿವ್ಯ ಜ್ಞಾನ ಉಪಕಾರವನ್ನು ಮಾಡ್ತದೆ. ನಾವು ಆ ಕುಶೀಲದಿಂದ ಹೊರಬಂದು ಸಮ್ಯಕ್ತ್ವ ಶೀಲವನ್ನು ಧರಿಸ್ತೇವೆ ಅಂತಂದರೆ ನಮಗೆ 6ನೇ ನರಕದಲ್ಲಿ ಇರತಕ್ಕಂಥ ಎಷ್ಟು ಆಯುಷ್ಯ ಇದೆಯಲ್ಲ ಅದೆಲ್ಲ ಮಾಫಿ ಆಗ್ತದೆ. ಮಾಫಿ. ಎಷ್ಟು ವರ್ಷ, ಎಷ್ಟು ಕೋಟಿ ವರ್ಷಗಳ ಮಾಫಿ. ಹಾಂ, ಸಾಗರ ವರ್ಷ. ಆ ಸಾಗರದಲ್ಲಿ ಹೇಳೋನಲ್ಲ, ಆ ಸಾಗರ ಅಂದರೆ ತಿಳಿಲ್ಲ, ಅದೇನು ಸಮುದ್ರ ಅಂತ ತಿಳ್ಕೊಂಡಾರ ಅಂತ ಹೇಳಿಬಿಟ್ಟು ನಾವು ಎಷ್ಟೋ ಕೋಟಿ ಅಂದಾಗ ಸ್ವಲ್ಪ ಅರ್ಥ ಆಗ್ತದೆ, ಅದಕ್ಕಾಗಿ ಹೇಳೋದು. ಎಷ್ಟೋ ಕೋಟಿ ವರ್ಷಗಳನ್ನು ಜೀವಿಸುವಂತಹ 6ನೇ ನರಕದ ಆಯುಷ್ಯವನ್ನು ಕಡಿಮೆ ಮಾಡಿಕೊಂಡು ನಾವು ಯಾವ ನರಕದಲ್ಲಿ ಹೆಚ್ಚಿಂದ ಹೆಚ್ಚು ಯಾವ ನರಕದಲ್ಲಿ ಜನ್ಮ ತಾಳ್ತೇವೆ? 1ನೇ ನರಕದಲ್ಲಿ. ಹಾಂ, ಹಾಂ ಹಾಂ, ಸರಿ ಇದೆ. ಎಷ್ಟು ಸ್ವಾಧ್ಯಾಯ ಮಾಡಿದ್ದಾರೆ ನೋಡ್ರಿ. ನೋಡಿ, ಸ್ವಾಧ್ಯಾಯ ಯಾರು ಮಾಡ್ತಾರೆ ಗೊತ್ತಾ? ಸ್ವಾಧ್ಯಾಯ ಯಾರು ಮಾಡ್ತಾರೆ? ಯಾರು ಶೀಲವನ್ನು ಧರಿಸಿದ್ದಾರಲ್ಲ, ಆ ಶೀಲದ ರಕ್ಷಣೆಗಾಗಿ ಸ್ವಾಧ್ಯಾಯವನ್ನು ಮಾಡಲೇಬೇಕಲ್ಲ, ಚಿಂತನೆಯನ್ನು ಮಾಡಲೇಬೇಕಲ್ಲ. ಈ ಥರ ಮಾಡ್ತಿರ್ತಾರೆ. ಒಂದು ಸಮ್ಯಕ್ತ್ವ, ಒಂದು ಶೀಲ ಅದು ನಮ್ಮ ಹತ್ತಿರ ಇತ್ತು ಅಂತಂದರೆ ಕೇವಲ 1ನೇ ನರಕದವರೆಗೆ ಹೋಗ್ತೇವೆ. ಆದರೆ ಮತ್ತೊಂದು ಶೀಲ ಇದೆ, ಅದು ಸಣ್ಣ ಶೀಲ, ಒಂದು ದೊಡ್ಡ ಶೀಲ. ಕ್ಷಾಯೋಪಶಮ ಸಮ್ಯಕ್ತ್ವ ಅನ್ನತಕ್ಕಂಥದ್ದು ಇದು ಸಣ್ಣ ಶೀಲ. ಉಪಶಮ ಸಮ್ಯಕ್ತ್ವ ಅನ್ನತಕ್ಕಂಥದ್ದು ಸಣ್ಣ ಶೀಲ. ಆದರೆ ಕ್ಷಾಯಿಕ ಸಮ್ಯಕ್ತ್ವ ಅನ್ನತಕ್ಕಂಥದ್ದು ಭಾಳ ದೊಡ್ಡ ಶೀಲ. ಅಂಥ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ 7ನೇ ನರಕವನ್ನು ಕಟ್ಟಿಕೊಂಡಿತ್ತು. ರಾಜ ಶ್ರೇಣಿಕನ ಜೀವ ಪತ್ನಿಯ ಮಾತನ್ನು ಕೇಳ್ತಿರಲಿಲ್ಲ. ಆದರೆ ಕೊನೆಗೆ ಕೇಳುವಂತಹ ಸಂದರ್ಭ ಬಂತು, ಸನ್ನಿವೇಶ ಅಂಥದ್ದು ಮೂಡಿ ಬಂತು. ಆ ಮೂಡಿ ಬಂದಾಗ ಅರಿವಾಯಿತು, ನಾನು ಕುಶೀಲವಂತನಾಗಿದ್ದೇನೆ, ಸುಶೀಲದ ದಾರಿಗೆ ಹೋಗಬೇಕು ಅನ್ನುವಂಥ ಭಾವ ಬಂದಾಗ ಸಮ್ಯಕ್ ದರ್ಶನದ ಉದಯ ಆಯಿತು. ಎಲ್ಲಿ ಆಯಿತು? ಎಲ್ಲಿ ನರಕ ಗತಿಯನ್ನು ಕಟ್ಟಿಕೊಂಡಿದ್ದ ಯಾರು ಮುಂದೆ, ಅವರ ಮುಂದೆಯೇ ಈ ಶೀಲ ಪ್ರಕಟವಾಯಿತು. ಕ್ಷಾಯೋಪಶಮ ಸಮ್ಯಕ್ತ್ವ ಉದಯಿಸಿತು ಆತನ ಜೀವನದಲ್ಲಿ.
ಕ್ಷಾಯೋಪಶಮ ಸಮ್ಯಕ್ತ ಉದಯಿಸಿತು. ಸಣ್ಣ ಸೀಲು ಉದಯಕ್ಕೆ ಬಂತು. ಅಜ್ಞಾನ ಎಲ್ಲ ಹೊರಟು ಹೋಯಿತು. ಅಜ್ಞಾನ ಕುಶೀಲ, ಆ ಕುಶೀಲದಿಂದ ಹೊರಬಂದು ಸಣ್ಣ ಶೀಲವನ್ನು ಧಾರಣೆ ಮಾಡಿದ. ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿಯಾದ. ಈ ಕ್ಷಾಯೋಪಶಮ ಸಮ್ಯಕ್ತದ ಜೊತೆಯಲ್ಲಿ ನರಕಕ್ಕೆ ಹೋಗಿದ್ದರೂ ಕೂಡ ಆ ರಾಜ ಶ್ರೇಣಿಕ ಹೆಚ್ಚಿಂದ ಹೆಚ್ಚು 3ನೇ ನರಕದವರೆಗೆ ಹೋಗ್ತಿದ್ದ. ಆದರೆ ಕ್ಷಾಯೋಪಶಮ ಸಮ್ಯಕ್ತ ಈ ಶೀಲವನ್ನು ಧಾರಣೆ ಮಾಡಿಕೊಂಡು ನರಕಕ್ಕೆ ಹೋಗುವುದು ಅಶಕ್ಯ. ಇದನ್ನು ಲಕ್ಷ್ಯದಲ್ಲಿಟ್ಕೊಳ್ಳಿ. ಸಣ್ಣ ಶೀಲಿನಿದೆ ಅಲ್ಲ, ಅದು ನಾಶವಾಗ್ತದೆ. ನರಕಕ್ಕೆ ಹೋಗುವಾಗ ನಾಶ ಆಗ್ತದೆ. ನರಕಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅರ್ಧ ಅಂತರ್ಮುಹೂರ್ತದವರೆಗೆ ಆತನ ಬದುಕಿನಲ್ಲಿ ಉಳಿಬಹುದು. ನಾವು ನರಕಕ್ಕೆ ಹೋಗುವವರಿದ್ದೇವೆ, ಆಯುಷೆಲ್ಲ ಮುಗಿದಿದೆ, ಇನ್ನೇನೋ ಒಂದು ಅಂತರ್ಮುಹೂರ್ತ ಕಾಲ ಉಳಿದಿದೆ ಅಂತ ಅನ್ನುವಾಗ ಆ ಶೀಲ ನಾಶವಾಗ್ತದೆ. ಯಾಕೆ? ಅದು ಶಾಂತ ಕಾಲವನ್ನು ಹೊಂದಿರತಕ್ಕಂತಹ ಶೀಲ. ಶಾಂತ ಅಂತಂದರೆ ಉತ್ಪನ್ನ ಆಗಿತ್ತು, ಆದರೆ ನಾಶವನ್ನೂ ಕೂಡ ಹೊಂದಬಹುದು ಅನ್ನುವಂಥದ್ದಾಗಿತ್ತು. ಆದರೆ ಕ್ಷಾಯಿಕ ಸಮ್ಯಕ್ತ್ವ ದೊಡ್ಡ ಶೀಲ. ಅದು ಎಂಥ ಶೀಲ ಗೊತ್ತೇ? ಆ ಶೀಲ ಬದುಕಿನಲ್ಲಿ ಒಂದು ಸಲ ಬಂತು ಅಂತಂದರೆ ಅನಂತ ಕಾಲದವರೆಗೆ ಅದು ನಾಶವಾಗುವುದೇ ಇಲ್ಲ. ಅಂಥ ಶೀಲದು. ಅದು ಅನಂತ ಕಾಲದವರೆಗೆ ಉಳಿಯುವಂತಹ ಶೀಲ, ಶಾಶ್ವತ ಶೀಲ. ಸಿದ್ಧ ಪರಮೇಷ್ಠಿಗಳಿಗೂ ಅದೇ ಇರ್ತದೆ, ಅರಿಹಂತ ಪರಮೇಷ್ಠಿಗಳಿಗೂ ಅದೇ ಇರ್ತದೆ. ವಜ್ರ ವೃಷಭ ನಾರಾಚಸನವನ್ನು ಹೊಂದಿ ಕ್ಷಾಯೋಪಶಮ ಸಮ್ಯಕ್ತದಿಂದ ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡಂತಹ ಆ ಪ್ರಥಮಧಾರಿ ಸಹನವನ್ನು ಹೊಂದಿರುವ ಎಲ್ಲ ಮನುಷ್ಯರಿಗೂ ಕೂಡ ಇದಿರಬಹುದು. ದೊಡ್ಡ ಶೀಲ. ಇವತ್ತು ಶೀಲ ವ್ರತಗಳಲ್ಲಿ ಅನತಿಚಾರ ಭಾವನೆಯನ್ನು ಭಾವಿಸ್ತಾ ಇದ್ದೀರಾ? ಮೊದಲನೆಯ ಶೀಲದ ಹೆಸರೇ ದರ್ಶನ ವಿಶುದ್ಧಿ. ಈ ದರ್ಶನ ವಿಶುದ್ಧಿ ಅನ್ನತಕ್ಕಂಥದ್ದು ಕೂಡ ನಮ್ಮ ಬದುಕಿನಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಕ್ಕಂಥದ್ದು. ಆ ಸಮ್ಯಕ್ತು ಅಂಥದ್ದೇ ಧರ್ಮೋ ರಕ್ಷತಿ ರಕ್ಷಿತಃ. ನೀನು ನನ್ನನ್ನು ಸ್ವೀಕಾರ ಮಾಡಿದ್ದೀಯಾ ಅಂತಂದರೆ, ನನ್ನನ್ನು ರಕ್ಷಿಸ್ತಾ ಇದ್ದೀಯಾ ಅಂತಂದರೆ ನಾನೂ ಕೂಡ ನಿನ್ನನ್ನು ರಕ್ಷಿಸುತ್ತೇನೆ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮೋ ರಕ್ಷತಿ ರಕ್ಷಿತಃ. ನೀನು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದೀಯಾ ಅಂತಂದರೆ ನಾನೂ ಕೂಡ ನಿನ್ನನ್ನು ರಕ್ಷಣೆ ಮಾಡತಕ್ಕಂತಹ ಕರ್ತವ್ಯ ನಾನು ಮಾಡ್ತೇನೆ. ನೋಡಿ, ಮಾಡಿತು. ರಾಜ ಶ್ರೇಣಿಕ ಎಲ್ಲಿ ಹೋಗೋನಿದ್ದ? 7ನೇ ನರಕಕ್ಕೆ. ಅದು ಎಷ್ಟು ನರಕಗಳಿಂದ ಅಲ್ಲಿ ಹೋಗಿ ಭೋಗಿಸುವಂತಹ ಆ ಒಂದು ಅಸಂಖ್ಯ ದುಃಖಗಳಿಂದ, ಅನಂತ ದುಃಖದಿಂದ ರಕ್ಷಣೆ ಮಾಡಿತು. ಎಷ್ಟು ದುಃಖಗಳಿಂದ ರಕ್ಷಣೆ ಮಾಡಿತು. ಕೋಟ್ಯಾನುಕೋಟಿ ವರ್ಷದವರೆಗೆ ಆ ಪಾಪದ ಫಲವನ್ನು ಪಡೆಯುವಂತಹ ಸಂದರ್ಭ ಇತ್ತು, ಸನ್ನಿವೇಶ ಇತ್ತು. ಆ ಸಮ್ಯಕ್ತ್ವ ಜೀವನದಲ್ಲಿ ಬಂದದ್ದಕ್ಕೆ, ಆ ಕ್ಷಾಯಿಕ ಸಮ್ಯಕ್ತ್ವ, ಆ ಮಹಾಶೀಲ ಜೀವನದಲ್ಲಿ ಬಂದದ್ದಕ್ಕೆ ಏನಾಯಿತು? ಕಡಿಮೆ ಆಯಿತು. ಎಷ್ಟು ಉಳೀತು? ಬೆರಳಿನ ಮೇಲೆ ಎಣಿಸಿ ಹೇಳುವಷ್ಟು. ಅದು ಬೆರಳಿನ ಮೇಲೆ ಎಣಿಸ್ಲಿಕ್ಕೆ ಆಗಲಿಲ್ಲ ಅಷ್ಟು. ಅದನ್ನು ಉಪಮೆ ಕೊಟ್ಟು ಹೇಳಬೇಕು, ಸಮುದ್ರದ ಉಪಮೆಯನ್ನು ಕೊಟ್ಟು ಹೇಳಬೇಕು. ಅಷ್ಟು ವರ್ಷಗಳ ಆಯುಷ್ಯ 7ನೇ ನರಕದಲ್ಲಿ ಅದೆಲ್ಲ ಕಡಿಮೆಯಾಗಿ 1ನೇ ನರಕದಲ್ಲಿ ಹುಟ್ಟುವಷ್ಟು ಸ್ವಲ್ಪ ಆಯುಷ್ಯ ಉಳಿಯಿತು. ನರಕ ಆಯುಷ್ಯ ಸ್ವಲ್ಪ ಉಳಿಯಿತು. ಎಷ್ಟು ವರ್ಷ ಅಂತಂದರೆ, ಈ ಮುಂದಿನ ಕಾಲದ ಬರುವಂಥ ಯಾವ ಒಂದು 3ನೇ ಕಾಲ ಇದೆ, ಉತ್ಸರ್ಪಣೆಯ 3ನೇ ಕಾಲ, ಅದು ಬರಬೇಕು, ಇವರು ತೀರ್ಥಂಕರ ಆಗಬೇಕು ಅಂತಂದರೆ ಕಟಾಕಟಿ ಅಷ್ಟು ಎಷ್ಟು ವರ್ಷ ಇದೆ ಅಂತಂದರೆ 84,000 ವರ್ಷ ಆಗುತ್ತೆ. 84,000 ವರ್ಷ. ಈ 84,000 ವರ್ಷಗಳು ಉರುಳಿದ ನಂತರ ಅದೇ ತೃತೀಯ ಕಾಲ ಬರ್ತದೆ. ಅದೇ ತೃತೀಯ ಕಾಲದ ಪ್ರಾರಂಭದಲ್ಲಿ ಅವನೇ ಶ್ರೇಣಿಕ ರಾಜ 1ನೇ ನರಕದಲ್ಲಿದ್ದಾನೆ. ಆತ ಬಂದು ಇದೇ ಭರತ ಕ್ಷೇತ್ರದಲ್ಲಿ ಅಯೋಧ್ಯಾದಲ್ಲಿ
ತೀರ್ಥಂಕರನಾಗಿ ಜನ್ಮ ತಾಳ್ತಾನೆ. ಅಯೋಧ್ಯಾದ ಪ್ರಥಮ ತೀರ್ಥಂಕರ, ಇದೇ ಭರತ ಕ್ಷೇತ್ರದ ಪ್ರಥಮ ತೀರ್ಥಂಕರ. ಈ ರಾಜ ಶ್ರೇಣಿಕ ತೀರ್ಥಂಕರನಾಗಬೇಕು ಅಂತಂದರೆ ಆ ಶ್ರೇಯಸ್ಸನ್ನು, ಆ ಕೀರ್ತಿಯನ್ನು ತನ್ನ ಪತಿಗೆ ತಂದು ಕೊಟ್ಟವರು ಯಾರು? ಚೇಳನರಾಣಿ. ಅಂದರೆ ಮನೆಯಲ್ಲಿರ್ತಕ್ಕಂತಹ ರಾಣಿಯರೆಲ್ಲ ಯಾರಿಗೆ ದೊಡ್ಡ ಉಪಕಾರ ಮಾಡಬೇಕು ಅಂತಂದರೆ ಚೇಳನರಾಣಿ ಯಾವ ಥರದಲ್ಲಿ ತನ್ನ ಪತಿಗೆ ಉಪಕಾರ ಮಾಡಿದಳೋ ಅದೇ ಥರ ಪತಿಗೆ ನೀವು ಕೂಡ ಉಪಕಾರವನ್ನು ಮಾಡಬೇಕು. ಎಂದಾದರೂ ಈ ಶೀಲ ಬರಲಿ ಅನ್ನುವುದಕ್ಕೆ ಮೊದಲು ನೀವು ಶೀಲವನ್ನು ಧಾರಣೆ ಮಾಡಬೇಕು. ಆಮೇಲೆ ಆ ಶೀಲದ ಮಹಿಮೆ ನನ್ನ ಪತಿಯಲ್ಲೂ ಕೂಡ ಪ್ರಕಟವಾಗಿ ದುರ್ಗತಿಯಿಂದ ಅನೇಕ ದುಃಖಗಳಿಂದ ಬದುಕಲಿ ಅನ್ನುವಂತಹ ದಯಾಭಾವನೆ ಮಾಡಬೇಕು, ಮಾಡಬಾರ್ದು? ಮಾಡ್ತೀರಾ? ಮಾಡಿದ್ರಿ ಅಂತಂದರೆ ಚೇಳನರಾಣಿಯ ಒಂದು ಪದವಿಯನ್ನು ಕೊಡ್ಬೋದು. ಕಲಿಕಾಲದ ಹೊಸ ಚೇಳನರಾಣಿ. ಚಲನರಾಣಿ ಇದ್ದಿರೋ ಅಥವಾ ಚಲನೆ ವಾಲೆ ರಾಣಿ ಇದ್ದಿರೋ ಚೇಳನರಾಣಿ ಆಗ್ರಿ. ನಿಮ್ಮ ಪರಿವಾರವನ್ನು, ನಿಮ್ಮ ಕುಲವನ್ನು, ನಿಮ್ಮ ಕುಲ ಪರಂಪರೆಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅನ್ನುವಂಥದ್ದೇ ನಮ್ಮ ಮನೆಯ ಧರ್ಮ. ಈ ಮನೆಯ ಧರ್ಮವನ್ನು ನಮ್ಮ ಆತ್ಮಧರ್ಮ ಅಂತ ತಿಳ್ಕೊಳ್ಬೇಕು. ಇದು ಕುಲ ಪರಂಪರೆಯ ಧರ್ಮ. ಸಮ್ಯಕ್ತ್ವ ನಮ್ಮ ಕುಲ ಪರಂಪರೆಯ ಧರ್ಮ, ನಮ್ಮ ಕುಲಧರ್ಮ. ದಿಗಂಬರ ಗುರುಗಳು ನಮ್ಮ ಕುಲಗುರುಗಳು. ತೀರ್ಥಂಕರೆಲ್ಲ ಅವರು ಕೂಡ ದಿಗಂಬರ. ಆದರೆ ಸರ್ವಜ್ಞ ಭಗವಂತರು, ಕೇವಲ ಜ್ಞಾನಿಗಳು, ಅರಿಹಂತ ಪರಮೇಶ್ವರಿಗಳು ನಮ್ಮ ವಂದನೀಯ ಪೂಜನೀಯ ಕುಲದೇವರು. ಇದೇ ಜಗಲಿ ಮೇಲೆ ಇರಬೇಕು, ಇದೇ ಜಗಲಿ ಮೇಲೆ ಇರಬೇಕು. 9:30 ಆಯಿತು. ಶೀಲ ಕುಶೀಲ ಏನನ್ನತಕ್ಕಂಥದ್ದು ನಿಮ್ಮ ಬದುಕಿಗೆ ಗೊತ್ತಾಗಿದೆ. ಶೀಲವನ್ನು ಸ್ವಾಗತಿಸಬೇಕು, ಕುಶೀಲವನ್ನು ತ್ಯಜಿಸಬೇಕು. ತ್ಯಜಿಸಿ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಚೇಳನರಾಣಿ ಒಬ್ಬರನ್ನು ಮಾತ್ರ ತಿದ್ದಿದ್ದಳು. ನಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರನ್ನ ತಿದ್ದಿದ್ದೇವೆ. प्रभुदेव तुम्हारे पवित्र मुख से निस्सृत जो शीतल वाणी, जग जन मन के मल को धोती, अतः कहाती जिन वाणी। जयवंतो माँ जग में तब तक जब तक सूरज चांद रहे, शीश नवाते कर्म हरू माँ, अब तक हम विषयांध रहे, अब हम ना विषयांध रहे। जिनवानी माता की जय हो।